ಸೊ ಪ್ರವೀಣ್ ಕುಮಾರ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಕಾರುಣ್ಯ ಫಸ್ಟ್ ಏಡ್ ಕಾಲೇಜ್ ಅಂಡ್ ಬೆಂಗಳೂರು ಯೂನಿವರ್ಸಿಟಿ. ಓಕೆನಾ? ಸೊ ಇಲ್ಲೆಲ್ಲ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋದು ಅಂತ ಅನ್ಕೊಳ್ಳಿ. ಸೊ ಬಿ ಕಾಮ್, ಹೌ ಮೆನಿ ಆಫ್ ದೆಮ್ ಬಿ ಕಾಮ್? ಓನ್ಲಿ ಬಿ ಕಾಮ್. ಎಂ ಕಾಮ್, ಎಂ ಬಿ ಎ, ಬಿ ಕಾಮ್, ಸಿ ಎ, ಸೈನ್ಸ್ ಬ್ಯಾಕ್, ವೆರಿ ಗುಡ್. ಓಕೆ, ಆರ್ಟ್ಸ್, ರಿಯಲಿ ಅಪ್ರಿಷಿಯೇಟ್. ಓಕೆ, ಸೊ ಈಗ ಮೇನ್ಸ್ ಅಲ್ಲಿ ಎಲ್ಲರಿಗೂ ಕೀ ಫ್ಯಾಕ್ಟರ್ ಅಂತಂದ್ರೆ ಆಪ್ಷನಲ್. ಆಲ್ಮೋಸ್ಟ್ ಆಲ್ ಎಲ್ಲ ಆಪ್ಷನಲ್ ಬಗ್ಗೆನೂ ನಡೆದಿರುತ್ತೆ ಕ್ಲಾಸ್. ಆಪ್ಷನಲ್ ಬಗ್ಗೆ ಹೇಳಿರುತ್ತೆ. ಸೊ 2 ಪೇಪರ್, ಯೂಶುವಲಿ ನಮಗೆ 2 ಪೇಪರ್ ಇರುತ್ತೆ ಅಲ್ವಾ? ಸೊ ಈ 2 ಪೇಪರ್ ಅಲ್ಲೇ ನಮಗೆ ಗೇಮ್ ಚೇಂಜರ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ನೀವು ಯಾವುದೇ ರಿಸಲ್ಟ್ ಪ್ರೀವಿಯಸ್ ಇಯರ್ ಟಾಪರ್ಸ್ ಲಿಸ್ಟ್ ನ ತೆಗೆದು ನೋಡುತ್ತೆ, ಫಸ್ಟ್ ನಮಗೆ ಜನರಲ್ ಸ್ಟಡೀಸ್ 4 ಪೇಪರ್ ಮತ್ತೆ ಎಸ್ಸೆ ಆನ್ ಅಂಡ್ ಅವರೇಜ್ 112 150 ಕರೆಕ್ಟ್ ಅಲ್ವಾ ಮಾರ್ಕ್ಸ್? ಬಟ್ ಅವ್ರಿಗೆ ಗೇಮ್ ಚೇಂಜ್ ಆಗೋದಲ್ಲಿ ಒಂದು ಎಸ್ಸೆ ಅಥವಾ ಆಪ್ಷನಲ್. ಸೊ ಆಪ್ಷನಲ್ನ ಚೂಸ್ ಮಾಡಬೇಕಾದ್ರೆ ಯಾವ ಥರ ಚೂಸ್ ಮಾಡ್ತಾರೆ ಕೆಲವರು ಅಂತಂದ್ರೆ, ನಮ್ಗೆ ಇವಾಗ ನಾನು ಸೋಷಿಯಾಲಜಿ ತೊಗೊಂಡ್ರೆ ನನಗೆ ಜಿ ಎಸ್ ಎಲ್ ಹೆಲ್ಪ್ ಆಗುತ್ತೆ, ಅಥವಾ ಜಿಯೋಗ್ರಫಿ ತೊಗೊಂಡ್ರೆ ನನಗೆ ಜಿ ಎಸ್ ಎಲ್ ಹೆಲ್ಪ್ ಆಗುತ್ತೆ, ಪೊಲಿಟಿಕಲ್ ಸೈನ್ಸ್ ತೊಗೊಂಡ್ರೆ ಜಿ ಎಸ್ ಎಲ್ ಹೆಲ್ಪ್ ಆಗುತ್ತೆ. ಈ ಥರ ಏನು ಮಾಡ್ತಾರೆ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಡೈಮೆನ್ಷನ್ನ ನೋಡ್ತಾ ಇದ್ದಾರೆ. ಸೊ ನಾವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಮ್ಮ ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಈ ಆಪ್ಷನಲ್ ಯಾರು ತೊಗೊಳೋದೇ ಇಲ್ಲ. ಆಪ್ಷನಲ್ ತಗೊಳಲ್ಲ ಏನಕ್ಕಪ್ಪ ಅಂತ ಅಂದ್ರೆ, ಸೊ ಇಲ್ಲಿ ಪ್ರಾಪರ್ ಗೈಡೆನ್ಸ್ ಇಲ್ಲ ಅನ್ನೋದಕ್ಕಿಂತ ಸಿಲೆಬಸ್ ನೋಡ್ತಿದಂಗೆ ಭಯ ಆಗೋಗುತ್ತೆ. ಎಷ್ಟು ಜನ ನೋಡಿದೀರಾ? ಯಾರು ನೋಡಿಲ್ವಾ ಸಿಲೆಬಸ್ನ? ಸೊ ನೀವು ಸಿಲೆಬಸ್ ಕಾಪಿ ಜಸ್ಟ್ ನೋಡಿದ್ರೆ 2 pages ಅಲ್ಲಿ ಇರುತ್ತೆ. ಸಿಲೆಬಸ್ ಕಾಪಿನೇ 2 ಪೇಜ್, ಅಂದ್ರೆ ಒರಿಜಿನಲ್ PDF ನ ನೀವು ನೋಡಿದ್ರೆ ಅದ್ ನೋಡಿದ ತಕ್ಷಣ ಭಯ ಆಗುತ್ತೆ, ಇಷ್ಟೊಂದು ಓದ್ಬೇಕಾ? ನಮ್ಗೆ ಆಲ್ರೆಡಿ GS 4 ಇದೆ ಪೆಂಡಿಂಗು, ಆಯ್ತಾ? ಎಸ್ಸೆ ಇದೆ, ಅದ್ರ ಜೊತೆಗೆ CSAT ಅಂತ ಒಂದಿದೆ. ಅದನ್ನೆಲ್ಲ ಇಂಟಿಗ್ರೇಟೆಡ್ ಆಗಿ ನಾವು ರೆಡಿ ಆಗ್ತಾ ಇರ್ತೀವಿ. ಇದ್ರ ಜೊತೆಗೆ ನಾವು ಕಾಮರ್ಸ್ನ ಆಪ್ಷನಲ್ ತಗೊಂಡ್ರೆ ಮಾಡಕ್ಕಾಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್. ಓಕೆನಾ? ಸೊ ಇವಾಗ ನಾನು ಆ ಸಿಲೆಬಸ್ ಅಲ್ಲಿ ಏನಿದೆ ಅನ್ನೋದನ್ನ ಸಿಂಪ್ಲಿಫೈ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಸಿಲೆಬಸ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ರೆ ನಾವು ಸ್ಕೋರ್ ಮಾಡಕ್ಕಾಗುತ್ತಾ ವಿತ್ ಯಾವ್ದಾದ್ರು ಒಂದು ಟಾಪಿಕ್ ಸಮೇತನೇ ನಿಮ್ಗೆ ಕ್ವಶನ್ ಪೇಪರ್ ತೋರಿಸ್ತೀನಿ, ಸರಿನಾ? ಫಸ್ಟ್ ಒಂದು ಚಿಕ್ಕ ಟಾಪಿಕ್, ಒಂದು 5 minutes ಒಂದು ಟಾಪಿಕ್ ಕವರ್ ಮಾಡ್ತೀನಿ, ಆಮೇಲೆ ಸಿಲೆಬಸ್ಗೆ ಹೋಗೋಣ. ಓಕೆನಾ? ಸೊ ಬ್ರಾಂಚಸ್ ಆಫ್ ಅಕೌಂಟ್ಸ್ ಯಾರಿಗಾದ್ರೂ ಗೊತ್ತಾ? ಬ್ರಾಂಚಸ್ ಆಫ್ ಅಕೌಂಟ್ಸ್, ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಒನ್ ಈಸ್ ಫಿನಾನ್ಷಿಯಲ್ ಅಕೌಂಟ್, ಫಿನಾನ್ಷಿಯಲ್ ಅಕೌಂಟಿಂಗ್. ನೌ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆನಾ? ಸೊ ಇದು 3 ನಮ್ಗೆ ಬ್ರಾಂಚ್ ಬರೋದು. ಸೊ ಇವಾಗ ನಾವು ಸೆಕೆಂಡ್ ಬ್ರಾಂಚ್ಗೆ ಹೋಗೋಣ. ಜಸ್ಟ್ ಕಾಸ್ಟ್ ನ ಬ್ರೀಫ್ ಮಾಡೋಣ. ಕಾಸ್ಟ್ ಅಂತ ಅಂದ್ರೇನು? ಕಾಸ್ಟ್ ವರ್ಡ್ ಕೇಳ್ತಾ ಇರ್ತೀರಾ, ಕಾಸ್ಟ್ 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 ಅಂತ ಯಾವಾಗ? ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ದಿ ಪ್ರೊಡ್ಯೂಸಿಂಗ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್. ಇವಾಗ ನಾನು ಈ ಪೆನ್ನ ಪ್ರೊಡ್ಯೂಸ್ ಮಾಡಬೇಕು, ಇದಕ್ಕೆ ಏನ್ ಖರ್ಚಾಗುತ್ತೆ ಅದೇ ಕಾಸ್ಟ್. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್, ಸೊ actually it is a process of identifying the actual cost, identifying the actual cost, raw material into finished goods. ಅಂದ್ರೆ ನಾನು ರಾ ಮೆಟೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ಈ ಪೆನ್ ರೆಡಿ ಆಗೋವರೆಗೂ ಏನು ಕಾಸ್ಟ್ ನ ರೆಡಿ ಮಾಡಿದೀನಿ ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಈ ಕಾಸ್ಟ್ ಅಕೌಂಟಿಂಗ್ ಇಂಪಾರ್ಟೆನ್ಸ್ ಏನು ಅಥವಾ ಇದ್ರ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ, ಸೊ ಇಟ್ ಈಸ್ ಈಸಿ ಟು ಡಿಟರ್ಮೈನ್ ದಿ ಕಾಸ್ಟ್. ಫಸ್ಟ್ ಏನಪ್ಪಾ ಅಂದ್ರೆ ಒಂದು ಖರ್ಚು ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ? ನಾವು ಇಟ್ ಈಸ್ ಯೂಸ್ಫುಲ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಸೆಲ್ಲಿಂಗ್ ಪ್ರೈಸ್. ಇವಾಗ ನಾನು ಎಷ್ಟು ಕಾಸ್ಟ್ ನ ಇನ್ಕರ್ಡ್ ಮಾಡಿದೀನಿ ಅಂತ ಗೊತ್ತಿದ್ರೆ ತಾನೇ ನಾವು ಕಾಸ್ಟ್ ನ ಸೆಲ್ಲಿಂಗ್ ಪ್ರೈಸ್ ನ ಫಿಕ್ಸ್ ಮಾಡಕ್ಕಾಗುತ್ತೆ. ದೆನ್ ಸೊ ಕಾಸ್ಟ್ ಅಕೌಂಟಿಂಗ್ ಯೂಸ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್, ಡಿಸಿಷನ್ ಮೇಕಿಂಗ್. ಓಕೆನಾ? ಇವಾಗ ನಾನು ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಇದು ಮಾಡೋದ್ರಿಂದ ನನ್ಗೇನು ಯೂಸ್ಫುಲ್ ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ? ಅದು ಡಿಸಿಷನ್ ಮೇಕಿಂಗ್ ನಮ್ಗೆ ಏನಾಗುತ್ತೆ, ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ದೆನ್ ಅದಾದ್ಮೇಲೆ ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್, ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್. ಓಕೆನಾ? ವರ್ಡ್ ಕೇಳಿರ್ತಾರೆ ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್ ಅಂತ. ಯೂಶುವಲಿ ನಮ್ಗೆ ಒಂದು ಖರ್ಚು ಗೊತ್ತಾಗ್ತದೆ. ಇವಾಗ ನಮ್ಗೆ ಮನೇಲಿ ಪೇರೆಂಟ್ಸ್ ಅಮೌಂಟ್ ಕೊಟ್ಟಿರ್ತಾರೆ, ಓಕೆನಾ?
ಸೊ 1 ಮಂತ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ನಾವೇನ್ ಖರ್ಚು ಮಾಡ್ತಾ ಇದೀವಿ. ಇಮಿಡಿಯೇಟ್ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಇಂದ ಪ್ಲಾನ್ ಏನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಸೊ ಕಾಂಪ್ರಮೈಸ್ ಆಗ್ತೀವಲ್ವಾ. ಸೊ ಕಾಂಪ್ರಮೈಸ್ ಆಗಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಲ್ಲ, ಬಟ್ ನಮ್ಮ ಎಫರ್ಟ್ ಅಲ್ಲಿ ನಾವೇನ್ ಮಾಡ್ಬೋದು, ಚೇಂಜಸ್ ಮಾಡ್ಕೊಬಹುದು. ಆ ತರ ಕಂಪ್ನಿಲೂ ಸಹ ಇದು 4 ಆಬ್ಜೆಕ್ಟಿವ್ಸ್ ಅಥವಾ ಅದ್ರ ಇಂಪಾರ್ಟೆನ್ಸ್ ಅಂತ ನಾವೇನ್ ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ನ ಯೂಸ್ ಮಾಡ್ತೀವಿ. ಕಾಸ್ಟ್ ಅಕೌಂಟಿಂಗ್ ಮಾಡಿದ್ರೆ ಒಂದು ಈಸಿಯಾಗಿ ಕಾಸ್ಟ್ ನ ನಾವೇನ್ ಮಾಡ್ಬೋದು, ಐಡೆಂಟಿಫಿಕೇಶನ್ ಮಾಡ್ಬೋದು, ಸೆಲ್ಲಿಂಗ್ ಪ್ರೈಸ್ ನ ಫಿಕ್ಸ್ ಮಾಡ್ಬೋದು, ಮತ್ತೆ ಪ್ರಾಫಿಟ್ ಡಿಟರ್ಮಿನೇಷನ್ ಮಾಡ್ಬೋದು. ಯಾವ್ದನ್ನ ಡಿಟರ್ಮಿನೇಷನ್, ಪ್ರಾಫಿಟ್ ನ ಡಿಟರ್ಮಿನೇಷನ್ ಮಾಡೋದಕ್ಕೆ ನಮಗೆ ಕಾಸ್ಟ್ ಅಕೌಂಟಿಂಗ್ ಯೂಸ್ಫುಲ್ ಆಗುತ್ತೆ. ಕ್ಲಿಯರ್? ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಒಂದು 2%. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಮೇನ್ಸ್ದು. ಈಗ ನಾನು ಎಷ್ಟೊತ್ತು ಕ್ಲಾಸ್ ಮಾಡಿದೆ, ಒಂದು 5 ಮಿನಿಟ್ಸ್ ಮಾಡಿದ್ನಾ? 10 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಸಿ, ಕಾಸ್ಟ್ ಅಕೌಂಟಿಂಗ್ ಈಸ್ become more and more relevant in the emerging economic scenario in India comment. ಓಕೆನಾ? ಈಗ ಅಟ್ ಪ್ರೆಸೆಂಟ್ ಸಿನಾರಿಯೋಗೆ ನಾನು ಇವಾಗ ಏನು ಆಬ್ಜೆಕ್ಟಿವ್ಸ್ ಹೇಳಿದೆ, ಆಯ್ತಾ? ಅಲ್ಲಿ ಮೆನ್ಷನ್ ಮಾಡ್ತಿರೋದು ಆಬ್ಜೆಕ್ಟಿವ್ ನ ಬರೆದು ನಾವು ಕಾಮೆಂಟ್ ಮಾಡಬೇಕು. ಯಾವ್ದನ್ನ ನಾವು ಪ್ರೆಸೆಂಟೇಶನ್ ತಗೊಬೇಕಲ್ಲಿ, ಪ್ರೆಸೆಂಟ್ ಸಿನಾರಿಯೋ ಇನ್ ದ ಸೆನ್ಸ್ ಕರೆಂಟ್ ಅಫೇರ್ಸ್. ಸೊ ನಮ್ಗೆ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಏನೇನಾಗಿತ್ತು? ಸೊ ಬಿಫೋರ್ ನಮ್ಗೆ ಕೋವಿಡ್ ಇತ್ತು, ರಿಸೆಷನ್ ಪೀರಿಯಡ್ ಇತ್ತು, ಆಯ್ತಾ? ಕೋವಿಡ್ ಇತ್ತು, ಇನ್ಫ್ಲೇಷನ್ ಪೀರಿಯಡ್ ಇತ್ತು, ಮತ್ತೆ ನಮ್ಮ ಎಕನಾಮಿಕ್ ಕಂಡೀಷನ್ ನ ನಾವು ಕಂಪೇರ್ ಮಾಡಿ ಇದೇ ಆಬ್ಜೆಕ್ಟಿವ್ ನ ನಾವ್ ಏನ್ ಮಾಡ್ತೀವಿ ಅಲ್ಲಿ ತೋರಿಸ್ತೀವಿ. ಎಷ್ಟು ಮಾರ್ಕ್ಸ್ ಕ್ವಶನ್ ಇದು? 10 ಮಾರ್ಕ್ಸ್ ಕ್ವಶನ್. ಓಕೆನಾ? ಇಲ್ಲಿ ಇರೋದು ಎಲ್ಲದು ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಇದೇ ತರನೇ ಕಾನ್ಸೆಪ್ಟ್. ಅಂದ್ರೆ ನಾವು ಸಿಲೆಬಸ್ ನ ಏನ್ ಅನ್ಕೊಂಡಿದೀವಿ, ಜಾಸ್ತಿ ಇದೆ. ಓಕೆನಾ? ಈಗ ಸಿಲೆಬಸ್ ಬರೋಣ. ಕಾಮರ್ಸ್ ಅಂಡ್ ಅಕೌಂಟೆನ್ಸಿ. ಕಾಮರ್ಸ್ ಅಂಡ್ ಅಕೌಂಟೆನ್ಸಿ. ಸೊ ಕಾಮರ್ಸ್ ಅಂಡ್ ಅಕೌಂಟೆನ್ಸಿ ಯೂಶ್ವಲಿ ಎಲ್ಲ ನಮ್ಗೆ ಆಪ್ಷನಲ್ ಅಲ್ಲೂ ಎಷ್ಟು ಪೇಪರ್ ಇರುತ್ತೆ? 2 ಪೇಪರ್ ಇರುತ್ತೆ. ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಅಂಡ್ ಪೇಪರ್ 2. ಓಕೆನಾ? ಸೊ ಈ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ 8 ಕ್ವಶನ್ಸ್ ಇರುತ್ತೆ. ಸೊ ಒಂದು ಕ್ವಶನ್ 50 ಮಾರ್ಕ್ಸ್. ಅಂದ್ರೆ ಅದ್ರಲ್ಲಿ ಸಬ್ ಕ್ವಶನ್ಸ್ ಬರುತ್ತೆ. 8 5 ಎಷ್ಟಾಯ್ತು? 8 5 400. ಬಟ್ ನಾವು ಅಟೆಂಡ್ ಮಾಡ್ಬೇಕಾಗಿರೋದು ಓನ್ಲಿ 5 ಕ್ವಶನ್ಸ್, 50 ಈಚ್, 250. ನಾವು ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟಿಗೆ? 250 ಮಾರ್ಕ್ಸ್. 250 ತಾನೇ ಒಂದು ಪೇಪರ್ ಇರೋದು. ಪೇಪರ್ 2 ಆಲ್ಸೋ ಸೇಮ್ 8 ಕ್ವಶನ್ಸ್ ಬರುತ್ತೆ, 400 ಮಾರ್ಕ್ಸ್ ಇರುತ್ತೆ, 250. ಎಕ್ಸ್ಟ್ರಾ ಅಂತ ಎಷ್ಟು ಮಾರ್ಕ್ಸ್ ಆಯ್ತು? 150 ಮಾರ್ಕ್ಸ್ ನಮ್ಗೆ ಚಾಯ್ಸ್ ಇದೆ. ಸೊ ಫಸ್ಟ್ ನಾನು ಇದರಿಂದನೇ ಚಾಯ್ಸ್ ಮಾಡ್ತೀನಿ. ಅಂಬಲ್ ಆಫ್ ಚಾಯ್ಸ್ ಅಂದ್ರೆ ತುಂಬಾ ಚಾಯ್ಸಸ್ ಇರುವಂತ ಒಂದೇ ಒಂದು ಆಪ್ಷನಲ್ ಅಂದ್ರೆ ಇದೆ. ಬೇರೆ ನೀವು ಆಪ್ಷನಲ್ ನ ಕಂಪೇರ್ ಮಾಡಿ ಸುಮಾರು ಬೇಕಾದ್ರೆ ತೆಗೆದು ನೋಡ್ಬೋದು. ಬಟ್ ಅಲ್ಲಿ ಆಪ್ಷನ್ ಅಂದ್ರೆ ಈ ತರ 150 ಮಾರ್ಕ್ಸ್ ಎಕ್ಸ್ಟ್ರಾ ನಮಗೆ ಚಾಯ್ಸ್ ಇರುತ್ತೆ ಅಂದ್ರೆ ಅದು ನಾವ್ ಹೆಂಗ್ ಯೂಸ್ ಮಾಡ್ಕೊಬೇಕಂದ್ರೆ ನಿಮ್ಗೆ. ಓಕೆನಾ? ಸೊ ನೆಕ್ಸ್ಟ್ ಪೇಪರ್ 1 ಅಲ್ಲಿ 4 ಟಾಪಿಕ್ ನ ಕವರ್ ಆಗುತ್ತೆ. 6 ಟಾಪಿಕ್. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಆಡಿಟ್, ಟ್ಯಾಕ್ಸ್. Audit, tax. Then financial management, financial institutions ಅಂತ. ಸೊ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಕವರ್ ಆಗುತ್ತೆ. ಪಾರ್ಟ್ ಎ ಅಂಡ್ ಪಾರ್ಟ್ ಬಿ. ಈ 4 ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಆಡಿಟಿಂಗ್, ಟ್ಯಾಕ್ಸ್ ಇದು ಪಾರ್ಟ್ ಎ. ಸೊ 400 ಮಾರ್ಕ್ಸ್ ಅಂತ ಹೇಳಿದ್ನಲ್ವಾ, ಈ ಪಾರ್ಟ್ ಎ ಇಂದ 200 ಮಾರ್ಕ್ಸ್ ಕ್ವಶನ್ ಪೇಪರ್. ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ಪಾರ್ಟ್ ಬಿ. ಇದರಿಂದ ಎಷ್ಟು ಮಾರ್ಕ್ಸ್ ಇರುತ್ತೆ? 200 ಮಾರ್ಕ್ಸ್. ಸೊ ಪೇಪರ್ 1 ಏನಿರುತ್ತೆ ನಮಗೆ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಥಿಯರಿ ಕ್ವಶನ್ಸ್ ಇರುತ್ತೆ ಮತ್ತೆ ಪ್ರಾಕ್ಟಿಕಲ್ ಕ್ವಶನ್ಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ ಅಂದ್ರೆ ನಿಮ್ಗೆ ಲೆಕ್ಕ ಮಾಡಿರೋರಿಗೆ ಗೊತ್ತಿರುತ್ತೆ. ಅದು ಯಾವ್ದ್ಯಾವ್ದಂತ 1 by 1 ನೋಡ್ಕೊಂಡು ಹೋಗೋಣ. ಸೊ ಸಬ್ಜೆಕ್ಟ್ಸ್ ನೇಮ್ ಎಲ್ಲ ಕೇಳಿದಿರಲ್ವಾ ಇದನ್ನ? ಯೂಶಲಿ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಅದು ಗೊತ್ತಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇಲ್ಲ ನಿಧಾನಕ್ಕೆ ನೀವು ಟ್ರೈ ಮಾಡಿದ್ರೆ ಕಷ್ಟ ಏನಿಲ್ಲ. ಓಕೆನಾ?
ನೆಕ್ಸ್ಟ್ ಇವಾಗ ಅದೇ ತರ ಪೇಪರ್ 2 ಬಂದ್ರೆ ಪೇಪರ್ 2 ಪೇಪರ್ 2 ಲಿ ಓನ್ಲಿ 4 ಕಾನ್ಸೆಪ್ಟ್ಸ್. ಆರ್ಗನೈಸೇಷನ್ ಥಿಯರಿ, ಆರ್ಗನೈಸೇಷನ್ ಬಿಹೇವಿಯರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ರಿಲೇಷನ್, IR. ಓಕೆನಾ? ಸೊ ಇದೂನು ನಮ್ಗೆ ಪಾರ್ಟ್ ಎ, ಇದು ಪಾರ್ಟ್ ಬಿ. ಪಾರ್ಟ್ ಎ, ಪಾರ್ಟ್ ಬಿ ಸೇಮ್ 200 ಮಾರ್ಕ್ಸ್ 200 ಮಾರ್ಕ್ಸ್. ಪೇಪರ್ 2 ಪ್ಯೂರ್ಲಿ ಥಿಯರಿ. ಪ್ಯೂರ್ಲಿ ಏನಾಗಿರುತ್ತೆ, ಥಿಯರಿ ಕ್ವಶನ್ಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ ಯಾವುದು ಇರುತ್ತೆ ಪೇಪರ್ 2 ಅಲ್ಲಿ. ಸೊ ಪೇಪರ್ 1 ಅಲ್ಲಿ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಆಯ್ತಾ? ಇವಾಗ ಏನ್ ನಾನು 6 ಕಂಟೆಂಟ್ ಹೇಳ್ದೆ ಅಲ್ವಾ? ಸೊ ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸ್ ಮತ್ತೆ ಆಡಿಟ್. ಸೊ ಅದರಲ್ಲಿ ನಾವ್ ಏನೇನು ಓದ್ಬೇಕು, ಅದರಲ್ಲಿ ಏನೇನು ಓದ್ಬೇಕು ಅದು ನಮ್ಗೆ ಮೇನ್ ಬೇಕಾಗಿರುತ್ತೆ. ಫಿನಾನ್ಷಿಯಲ್ ಅಕೌಂಟಿಂಗ್, ಫಿನಾನ್ಷಿಯಲ್ ಅಕೌಂಟಿಂಗ್. ಸೊ ಆವಾಗಲೇ ಬ್ರಾಂಚಸ್ ಅಂತ ಒಂದು ವರ್ಡ್ ಹೇಳಿದೆ. ಸೊ ಬ್ರಾಂಚಸ್ ಇಟ್ ಈಸ್ ದಿ ಫಸ್ಟ್ ಬ್ರಾಂಚ್ ಆಫ್ ಅಕೌಂಟಿಂಗ್. ಓಕೆನಾ? ಸೊ ಕಂಪನಿ ಆಸ್ ಎ ಹೋಲ್, ಅಕೌಂಟಿಂಗ್ ಫಾರ್ ಕಂಪನಿ ಆಸ್ ಎ ಹೋಲ್ ಅಂದ್ರೆ ಒಂದು ಕಂಪ್ನಿನ ಪೂರ್ತಿಯಾಗಿ ನಾವು ಅಕೌಂಟ್ಸ್ ಮಾಡಿದ್ರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಈ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 4 ಆಸ್ಪೆಕ್ಟ್ಸ್ ನ ಮಾತ್ರ ನಾವು ನೋಡ್ಬೇಕು. ಎಷ್ಟು ಆಸ್ಪೆಕ್ಟ್ಸ್ ಇರುತ್ತೆ? 4 ಆಸ್ಪೆಕ್ಟ್ಸ್. ಯಾವ್ದ್ಯಾವ್ದಂದ್ರೆ ಫಸ್ಟ್ ಒನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. Accounting standards. Second one, issue of shares. Issue of shares. Fourth one, company final account. Company final account. Fourth one, amalgamation. One amalgamation. So ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೇಳಿದ್ದೀರ. ಏನು ಸ್ಟ್ಯಾಂಡರ್ಡ್ಸ್ ಅಂದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಪರವಾಗಿಲ್ಲ, ರಾಂಗ್ ಆದ್ರೂ ಪರವಾಗಿಲ್ಲ, ಆನ್ಸರ್ ಮಾಡಿ. ಕಂಪನಿ ಪ್ರಾವಿಷನ್ಸ್. ಆಯ್ತಾ? ಸೊ ನಾವೇನ್ ಅಕೌಂಟ್ಸ್ ಅಂದ್ರೆ ಒಂದೊಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ, ಒಂದು ವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಕು. ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಿವನ್ ಬೈ ದಿ ಅಕೌಂಟಿಂಗ್ ಬಾಡಿ. ಆಯ್ತಾ? ಅಕೌಂಟಿಂಗ್ ಬಾಡಿ ಕೊಟ್ಟಿರೋ ರೂಲ್ಸ್ ರೆಗ್ಯುಲೇಷನ್ಸ್ಗೆ ನಾವು ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಯಾವ ಪ್ರೊಸೀಜರ್ ಅಲ್ಲಿ ಮಾಡ್ಬೇಕಂತ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಮ್ಗೆ 32 ಇದೆ. 32 ಓದ್ಬೇಕಲ್ಲ. ಸಿಲೆಬಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋದು ಓನ್ಲಿ 13. 13 ಮಾತ್ರ ನಮ್ ಸಿಲೆಬಸ್. ಸೊ ಅದ್ರಲ್ಲೂ ರಿಪೀಟೆಡ್ ಕ್ವಶನ್ಸ್ ತುಂಬಾ ಸರಿ ಬಂದಿದೆ. ಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಮೇಲೆ ಅನಾಲಿಸಿಸ್ ಬೇಕಾದ್ರೆ ಇನ್ನೊಂದಿನ ಮಾಡ್ಸೋಣ. ಅದರಲ್ಲಿ 8 ಸ್ಟ್ಯಾಂಡರ್ಡ್ ಮೋಸ್ಟ್ಲಿ ಎವ್ರಿ 3 years 2 years ಒಂದ್ಸಲಿ ಏನಾಗ್ತಿರುತ್ತೆ, ರಿಪೀಟ್ ಆಗ್ತಾ ಇದೆ. ಅಗೈನ್ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಆಪ್ಷನ್, ಎಲ್ಲಾ ಆಪ್ಷನ್ ಅಲ್ಲೂ ಏನಂತ ಅಂದ್ರೆ ಕ್ವಶನ್ಸ್ ರಿಪೀಟ್ ಆಗಲ್ಲ, ಹೊಸ ಹೊಸ ಕ್ವಶನ್ಸ್. ಕರೆಕ್ಟಾ? ಇವಾಗ ನೀವು ಜನರಲ್ ಸ್ಟಡೀಸ್ ನೋಡಿರ್ತೀರಾ, ನಮ್ಗೆ 4 ಏರಿಯಾ ಇರುತ್ತೆ. ಬಟ್ ಅದನ್ನ ಯಾವ್ದಕ್ಕೆ ಲಿಂಕ್ ಮಾಡಿ ಕೇಳಿರ್ತಾರೆ, ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಕೇಳಿರ್ತಾರೆ. ನಮ್ದ್ರಲ್ಲಿ ಹಂಗಲ್ಲ, ಇದು ಸ್ಟಾಟಿಕ್. ಒಂದ್ಸಲಿ ಅಕೌಂಟೆನ್ಸಿನ ನಾವು ರೆಡಿ ಮಾಡಿ ಬಿಟ್ಟಿದೀವಿ. ಆಯ್ತಾ? ಸೊ ಆ ಫ್ರೇಮ್ ವರ್ಕ್ ಅಲ್ಲೇ ಬರಬೇಕು. ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಓದಿದ್ರೆ ಸಾಕು. ಎಲ್ಲಾ ಸ್ಟ್ಯಾಂಡರ್ಡ್ಸ್ ಸೇಮ್ ವರ್ಡಿಂಗ್ಸ್ ಇರುತ್ತೆ, ಆದ್ರೆ ನಾವು ಯಾವ್ದನ್ನ ಮಾಡ್ತೇವೆ ಅದ್ರ ಮೇಲೆ ಮಾತ್ರ ಚೇಂಜ್ ಆಗುತ್ತೆ. ಅದ್ರಲ್ಲಿ ಯಾವುದೇ ರೀತಿ ನಮ್ಗೆ ಏನಾಗಲ್ಲ, ಲಾಸ್ ಆಗಲ್ಲ. ಆಯ್ತಾ? ಸೊ ಅದ್ರದ್ದು ಮೀನಿಂಗು, ಆಬ್ಜೆಕ್ಟಿವ್, ಪ್ರಾವಿಷನ್, ಡಿಸ್ಕ್ಲೋಜರ್, 4 ಪಾಯಿಂಟ್ಸ್. ಆಯ್ತಾ? ಕೆಲವೊಂದಕ್ಕೆ ಮೆಜರ್ಮೆಂಟ್ ಇರುತ್ತೆ, ಕೆಲವೊಂದಕ್ಕೆ ಡಿರೆಕಗ್ನೈಸೇಷನ್ ಅಂತ ಇರುತ್ತೆ. ಒಂದೊಂದು ಸ್ಟ್ಯಾಂಡರ್ಡ್ ಒಂದೊಂದು ವೇರಿಯೇಷನ್ ಆಗುತ್ತೆ. ಮೆಜಾರಿಟಿ ಎಲ್ಲಾ ಸ್ಟ್ಯಾಂಡರ್ಡ್ಗೂ ಒಂದೇ. ಒಂದು ಸ್ಟ್ಯಾಂಡರ್ಡ್ ಓದಿದ್ರೆ ಮಿಕ್ಕಿರೋ ಸ್ಟ್ಯಾಂಡರ್ಡ್ನೆಲ್ಲ ಹಂಗೆ ಕವರ್ ಮಾಡಿ. ನೆಕ್ಸ್ಟ್ ಇಶ್ಯೂ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ಸೆಕೆಂಡ್ PUC ಯಾರಿಗಾದ್ರೂ ನೆನಪಿದ್ರೆ ಗೊತ್ತಿದೆ, ಸೆಕೆಂಡ್ PUC ಬರ್ತಾ ಇತ್ತು. ಆಯ್ತಾ? ಸೊ 11 ಜರ್ನಲ್ ಎಂಟ್ರಿ ಬರ್ತಾ ಇತ್ತು. ಇವಾಗ ಕ್ವಶನ್ ಕೇಳಿದ್ದಾರೆ, 11 ಜರ್ನಲ್ ಎಂಟ್ರಿ ಹೆಂಗೆ ಬರೀತೀವಿ? ಅಮೌಂಟ್ ತಪ್ಪಾದ್ರೂ 15 ಮಾರ್ಕ್ಸ್ ಕ್ವಶನ್ಗೆ ನಮ್ಗೆ ಹಾಫ್ ಮಾರ್ಕ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಫಿಕ್ಸ್ ಅದು.
ಓಕೆನಾ, ಅದ್ರಲ್ಲಿ ಮಾರ್ಕ್ಸ್ ಕಟ್ ಮಾಡಲ್ಲ. ಅದು ಅಷ್ಟೇ ಜಸ್ಟ್ PUC ಲೆವೆಲ್. ಸೊ ಅದನ್ನು ಬೇಕಂದ್ರೆ ಈಗ ಒಂದು 10 ಮಿನಿಟ್ಸ್ ಅಲ್ಲಿ ಬೇಕಂದ್ರೆ ಕಳ್ಸಿಕೊಡ್ಬೋದು. ಜರ್ನಲ್ ಎಂಟ್ರಿ ಬೈಟ್ ಮಾಡೋದೇ ಬೇಕಿಲ್ಲ, ಫುಡ್ ಮೆಥಡ್ ಅಲ್ಲೂ ಕಳ್ಸಿಕೊಡ್ಬೋದು, ಒರಿಜಿನಲ್ ಮೆಥಡ್ ಅಲ್ಲೂ ಕಳ್ಸಿಕೊಡ್ಬೋದು. 10 ಮಿನಿಟ್ಸ್ ಅಷ್ಟೇ ಟೈಮ್ ಬೇಕಾಗಿದೆ. ಸರಿನಾ? ಅದು ಅಷ್ಟೇ ಇಶ್ಯೂ ಆಫ್ ಶೇರ್ಸ್ ಮೇಲೆ ಥಿಯರಿ ಆರ್ ಪ್ರಾಕ್ಟಿಕಲ್ ಎವ್ರಿ ಇಯರ್ ಪಕ್ಕಾ ಕ್ವಶನ್. ನೀವು ಎಷ್ಟು ವರ್ಷದ ಕ್ವಶನ್ ಬೇಕಾದ್ರೂ ತೆಗೆದು ನೋಡಿ, ಥಿಯರಿ ಅಥವಾ ಪ್ರಾಕ್ಟಿಕಲ್ 100% ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ಫೈನಲ್ ಅಕೌಂಟ್, ಮೋಸ್ಟ್ ಇಂಪಾರ್ಟೆಂಟ್ 20 ಮಾರ್ಕ್ಸ್ ಕ್ವಶನ್. 20 ಸಮ್ಟೈಮ್ಸ್ 25 ಮಾರ್ಕ್ಸ್ ಆದ್ರೂ ಆಗುತ್ತೆ. ಆಯ್ತಾ? ಮ್ಯಾಕ್ಸಿಮಮ್ 20 ಇವಾಗ ಲಿಮಿಟ್ ಮಾಡಿದ್ರೆ 20 ಮಾರ್ಕ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟೆಡ್. ಸೊ ಅದರಲ್ಲಿ ವರ್ಟಿಕಲ್ ಫಾರ್ಮೆಟ್ ಅಂತ ಮಾಡ್ತೀವಿ. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರ್ತಾಯಿತ್ತು, ಬ್ಯಾಲೆನ್ಸ್ ಶೀಟ್. ಇವಾಗ ಏನ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಅದ್ರಲ್ಲಿ ಫಾರ್ಮೆಟ್ ಇರುತ್ತೆ. ಫಾರ್ಮೆಟ್ ಪ್ರಕಾರ ನಾವು ಎಂಟ್ರಿ ಮಾಡ್ತೀವಿ ಮತ್ತೆ ವರ್ಕಿಂಗ್ ನೋಟ್ ಮಾಡ್ತೀವಿ. ಸರಿನಾ? ನೆನಪಾಗ್ತಾ ಇದೆ ಅಂತ ಅನ್ಸುತ್ತೆ ಲೆಕ್ಕ ಮಾಡಿರೋರಿಗೆ. ಅಂದ್ರೆ ಮಾಡಿದ್ರೆ ಗೊತ್ತಾಗ್ತಾರೆ ಸ್ವಲ್ಪ ಏನ್ ನಡೀತಾ ಇದೆ ಅಂತ, ಇಲ್ಲ ಅಂದ್ರೆ ಏನೋ ಹೇಳ್ತವ್ರೆ ಅನ್ನೋ ತರ ಆಗುತ್ತೆ. ಫಾರ್ಮೆಟ್ ಅಲ್ಲಿ ನೋಟ್ಸ್ ಆಫ್ ಅಕೌಂಟ್ಸ್ ಅಂತ ಮಾಡ್ತೀವಿ ಅಲ್ವಾ? ಸೊ ಅಕೌಂಟಿಂಗ್ ವರ್ಕಿಂಗ್ ನೋಟ್ ಮಾಡ್ಬೇಕಾದ್ರೆ ನಾವೆಲ್ಲಾದ್ರೂ ಮಿಸ್ಟೇಕ್ಸ್ ಆದ್ರೂ ಟ್ಯಾಲಿ ಆಗಲ್ಲ. ಸೊ ಟ್ಯಾಲಿ ಆಗಿಲ್ಲ ಅಂತ 20 ಮಾರ್ಕ್ಸ್ ನಮಗೆ 0 ಸಿಗಲ್ಲ. ನಾವ್ ಎಷ್ಟು ಸ್ಟೆಪ್ ಕರೆಕ್ಟ್ ಆಗಿ ಮಾಡಿರ್ತೀವಿ ಅಷ್ಟು ಸ್ಟೆಪ್ಗೆ ಆನ್ಸರ್, ಅಷ್ಟು ಮಾರ್ಕ್ಸ್ ಅಲೋಕೇಶನ್ ಮಾಡಿರ್ತಾರೆ. ಯೂಶ್ವಲಿ ಅಕೌಂಟ್ಸ್ ಅಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಾನು PU ಇಂದ PG ವರೆಗೂ ಎಲ್ಲದಕ್ಕೂ ವ್ಯಾಲ್ಯೂಯೇಷನ್. ಸರಿನಾ? ಸೊ ಎಲ್ಲಾ ವ್ಯಾಲ್ಯೂಯೇಷನ್ ಅಲ್ಲೂ ನಮ್ಗೆ ಅಂದ್ರೆ ಬೇರೆ ವ್ಯಾಲ್ಯೂಯೇಷನ್ಗೆ ಹೋದ್ರು ಅಲ್ಲಿ ಹೇಳೋದೊಂದೇನೆ ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡ್ಬೇಕು. ಸರಿನಾ? ಹಂಗಾಗಿ ಅದನ್ನ ಒಂದ್ಸಲಿ ಫಾರ್ಮೆಟ್ ಕಲ್ತ್ರೆ ಮುಗ್ದೋಯ್ತು. ಈ ಕ್ವಶನ್ ಅಷ್ಟೇ. ಹ್ಮ್ ಎಲ್ಲಾ ಕಡೆನೂ ಅಕೌಂಟೆನ್ಸಿ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ವ್ಯಾಲ್ಯೂಯೇಷನ್ ಮಾಡಿದ್ರು ಅವರು ಅದಕ್ಕೆ ಕೊಡ್ಬೇಕು. ಇವಾಗ ಯಾರೇ ಮಾಡಿದ್ರು ಅಲ್ಲ ಅದೇ ತರನೇ ಕನ್ಸಿಡರೇಷನ್ ಇದೆ. ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಬಂದು ಅಮಾಲ್ಗಮೇಷನ್. ಸೊ ಇದು ಬಿಸ್ನೆಸ್ ಕಾಂಬಿನೇಷನ್ ಅಂತ ಕೇಳ್ತಾರೆ, ಮರ್ಜರ್ಸ್ ಅಂಡ್ ಅಮಾಲ್ಗಮೇಷನ್ ಅಂತ ಬರುತ್ತೆ. ಆಯ್ತಾ? ಸೊ ಅಲ್ಲಿ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್, ಜಾಸ್ತಿ ಇಂಪಾರ್ಟೆನ್ಸ್ ಥಿಯರಿ. ಸೊ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಸೊ ಈ ಒಂದು ಕಂಡೀಷನ್ಸ್ ಏನು, ಯಾವ ಕಂಪ್ನಿ ಟೇಕ್ ಓವರ್ ಆಯ್ತು, ಯಾವ್ದು ಪರ್ಚೇಸಿಂಗ್ ಕಂಪ್ನಿ, ಇದ್ರ ಮೇಲೆ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಓದ್ತೀವಿ. ಹಾರ್ಡ್ಲಿ ಇಷ್ಟನ್ನ ಕವರ್ ಮಾಡೋದಿಕ್ಕೆ ಆಯ್ತಾ ಟೈಮ್ ಜಾಸ್ತಿ ಕನ್ಸಂಪ್ಷನ್ ಆಯ್ತು ಅಂದ್ರೆ ಫೈನಲ್ ಅಕೌಂಟ್ ಒಂದು ಟೈಮ್ ಹಿಡಿಯುತ್ತೆ. ಓಕೆನಾ? ಮಿಕ್ಕಿರೋದನ್ನೆಲ್ಲ ಸೊ ಒಂದು 15 ಡೇಸ್ ಒಳಗಡೆ ಪೂರ್ತಿ ಮುಗಿಸ್ಬೋದು. ಅಂದ್ರೆ 2 ಅವರ್ಸ್ ತಗೊಂಡ್ರೆ ಅಷ್ಟು ಬೇಕಾಗಿಲ್ಲ. 2 ಅವರ್ಸ್ ಅಂದ್ರೆ ಯೂಶ್ವಲಿ ನಾವೆಲ್ಲ UG ಹುಡುಗರಿಗೆ PG 1 ಅವರ್ ಅಷ್ಟೇ ಕ್ಲಾಸ್ ಮಾಡಕ. ಆಯ್ತಾ? ಚಾರ್ಟೆಡ್ ಅಕೌಂಟೆಂಟ್ಗೆ CA ಫೌಂಡೇಶನ್ ಅಲ್ಲೂ 2 ಅವರ್ಸ್ ಅವ್ರು ಕುಂತ್ಕೊಂತಾರೆ, ಅವರಿಗೆ ಪ್ರಾಕ್ಟೀಸ್ ಆಗಿರುತ್ತೆ. ಬಟ್ ನಿಮ್ಗೂ ಆಗಿರುತ್ತೆ ಈಗ ಆಲ್ರೆಡಿ. ಕಷ್ಟ ಆದ್ರೂ ಕುಂತ್ಕೊಂತೀರ. ನೆಕ್ಸ್ಟ್ ಇದು ಯಾವ್ದಾಯ್ತು ನಮ್ಗೆ, ಫಿನಾನ್ಷಿಯಲ್ ಅಕೌಂಟಿಂಗ್. ಕ್ಲಿಯರ್? ಎನಿ ಡೌಟ್ ಫಿನಾನ್ಷಿಯಲ್ ಅಕೌಂಟಿಂಗ್? ಆಮೇಲೆ ಬುಕ್ ಲಿಸ್ಟ್ ಆಮೇಲೆ ಹೇಳ್ತೀನಿ ಬೇಕು. ಆಯ್ತಾ? ಯಾವ ಬುಕ್ ನ ರೆಫರ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಸೊ ಬುಕ್ ಲಿಸ್ಟ್ ಈಗಲೇ ಬೇಕು ಅಂದ್ರೆ ಈಗಲೇ ಹೇಳ್ತೀನಿ, ಯಾವ ಚಾಪ್ಟರ್ ಯಾವ ಬುಕ್ ಓದ್ಬೇಕು, ಯಾವ್ದನ್ನ ರೆಫರ್ ಮಾಡ್ಬೇಕು. ಓಕೆನಾ? ಬುಕ್ ಲಿಸ್ಟ್ ಬೇಕಾ ಆಮೇಲೆ ಹೇಳ? ಆಮೇಲೆ ಹೇಳ ಬುಕ್ ಲಿಸ್ಟ್ ಸಪರೇಟ್ ಆಗಿ ಹೇಳ. ಇದು ಯಾವ್ದಾಯ್ತು ನಮ್ಗೆ, ಫಿನಾನ್ಷಿಯಲ್ ಅಕೌಂಟಿಂಗ್. ಓಕೆನಾ? ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬೇಸಿಕ್ ಟರ್ಮ್ಸ್, ಮೆಥಡ್ಸ್, ಟೆಕ್ನಿಕ್ಸ್ ಅಂಡ್ ಸಿಸ್ಟಮ್ಸ್. 4 ಕಾನ್ಸೆಪ್ಟ್ ಏನೇನ್ ಬರುತ್ತೆ ನಮ್ಗೆ, ಒಂದು ಬೇಸಿಕ್ ಟರ್ಮಿನಾಲಜೀಸ್, ಮೆಥಡ್ಸ್, ಟೆಕ್ನಿಕ್ಸ್ ಅಂಡ್ ಸಿಸ್ಟಮ್ಸ್. ಆಯ್ತಾ? ಸೊ ಬೇಸಿಕ್ ಟರ್ಮಿನಾಲಜೀಸ್ ಅಂದ್ರೆ ಅವಾಗ ಜಸ್ಟ್ ನಾನು ಒಂದು ವರ್ಡ್ ಹೇಳಿದೆ, ಕಾಸ್ಟ್ ಅಂತ ಅಂದ್ರೆ ಏನಂತ ಹೇಳಿದೆ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದೆ. ಆಯ್ತಾ? ಕಾಸ್ಟಿಂಗ್ ಅಂತ ಬರುತ್ತೆ, ಕಾಸ್ಟ್ ಯೂನಿಟ್ ಅಂತ ಬರುತ್ತೆ. ಅಂದ್ರೆ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಯೂಸ್ ಮಾಡೋ ವರ್ಡ್ಸ್ಗಳು ಅಷ್ಟೇ. ಅಂದ್ರೆ ಇಲ್ಲಿ ಥಿಯರಿ ಕ್ವಶನ್ಸ್ ಬರಲ್ಲ, ಅಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದೇನೆ ಬೇಸಿಕ್ ಟರ್ಮಿನಾಲಜೀಸ್ ಅಂತ. ಅಂದ್ರೆ ಅದೆಲ್ಲ ಗೊತ್ತಿರೋ ಅದನ್ನೆಲ್ಲ ಸೇರಿ ಒಂದು ಕ್ವಶನ್ 10 ಮಾರ್ಕ್ಸ್ ಬರುವಂತ ಚಾನ್ಸಸ್. ನೆಕ್ಸ್ಟ್ ಬಂದು ಕಾಸ್ಟ್ ಮೆಥಡ್ಸ್. ಆಯ್ತಾ? ಯಾವ್ಯಾವ ಮೆಥಡ್ ಅಲ್ಲಿ ನಾವು ಕಾಸ್ಟ್ ನ ಅಸರ್ಟೈನ್ ಮಾಡ್ತೀವಿ, ಯಾವ್ಯಾವ ಮೆಥಡ್ ನ ಫಾಲೋ ಮಾಡ್ತೀವಿ. ಓಕೆನಾ? ಅದ್ರಲ್ಲಿ ನಮ್ಗೆ ಇದು ಪ್ರಾಕ್ಟಿಕಲ್ಸ್ಗೆ ನಮ್ಗೆ ಇಂಪಾರ್ಟೆಂಟ್. ಅಂದ್ರೆ ನ್ಯೂಮರಿಕಲ್ ಕ್ವಶನ್ಸ್ ಬರುತ್ತಲ್ಲ, ಪ್ರಾಕ್ಟಿಕಲ್ ಕ್ವಶನ್ಸ್ ಅಂದ್ರೆ ಇಲ್ಲಿ ಲೆಕ್ಕ ಮಾಡೋದು. ಮತ್ತೆ ಸಿ ಸೆಟ್ ಅಲ್ಲಿನೋ ಕ್ಯಾಲ್ಕುಲೇಟರ್ ಅಲೋ ಇಲ್ಲ. ಆಯ್ತಾ? ಸಿ ಸೆಟ್ ಅಲ್ಲಿ ಅಲೋ ಇಲ್ಲ.
ಬಟ್ ಮೇನ್ಸ್ ಅಲ್ಲಿ ಅಲೋ ಇದೆ. ಆಯ್ತಾ, ಹಂಗೆ ವಿತೌಟ್ ಕ್ಯಾಲ್ಕುಲೇಟರ್ ಮಾಡಕ್ ಆಗಲ್ಲ. ಮಾಡಕ್ ಆಗದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಸಿ ಸೆಟ್ ಅಲ್ಲಿ ಇರೋ ಪ್ಯಾಟ್ರನ್ನೇ ಬೇರೆ, ಇಲ್ಲಿ ಇರುವಂತ ಪ್ಯಾಟ್ರನ್ನೇ ಬೇರೆ ಆಗಿದೆ. ಸರಿನಾ? ಹಂಗಾಗಿ ಕ್ಯಾಲ್ಕುಲೇಟರ್ ಇರುತ್ತೆ. ಸೊ ಡೋಂಟ್ ವರಿ. ಈಗ ಎಷ್ಟೊಂದ್ ಜನಕ್ಕೆ ನಮ್ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅದೇ ಡೌಟ್. ಸರ್ ನಾವು ಆಪ್ಷನಲ್ ತಗೊಳಕ್ಕೇನ್ ಭಯ ಇಲ್ಲ, ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ಏನ್ ಮಾಡೋದು? ಅವ್ರಿಗೆ ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ಕೈ ಕಾಲೇ ಆಡಲ್ಲ. ಅದು ರೂಢಿಯಾಗಿ ಹೋಗಿರುತ್ತೆ. ಹ್ಮ್ ಪಿ ಜಿ ವರ್ಗು ನಾನು ಟೀಚ್ ಮಾಡೋದು ಅವರು ಅಷ್ಟೇ. ಏನಾದ್ರು ಸಣ್ಣದನ್ನ ಕೇಳಿದ್ರೆ ಟೋಟಲ್ ಮಾಡೋದು ಕ್ಯಾಲ್ಕುಲೇಟರ್ ಅಲ್ಲಿ ಬಂದ್ರೇನೆ ಅವ್ರು ಸ್ಯಾಟಿಸ್ಫೈ ಆಗ, ಇಲ್ಲಾಂದ್ರೆ ಸಮಾಧಾನ ಇರಲ್ಲ. ಹ್ಮ್ ಓಕೆನಾ? ಸೊ ಮೆಥಡ್ಸ್ ಅಂತ ಬಂದು ಯಾವ್ಯಾವ ಮೆಥಡ್ ನ ಓದ್ಬೇಕು ಅಂದ್ರೆ ಅಲ್ಲಿ ಯಾವ್ಯಾವ ಮೆಥಡ್ ಬರುತ್ತೆ. ಸೊ ಪ್ರೊಸೆಸಿಂಗ್ ಕಾಸ್ಟ್ ಅಂತ ಕೇಳಿದೀರಾ, ಪ್ರೋಸೆಸ್ ಕಾಸ್ಟ್ ಅಂತ ಕೇಳಿದ್ದೀರಾ, ಅಥವಾ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಗೊತ್ತು ನಿಮ್ಗೆ. ಈಗ ಶುಗರ್ ನಮ್ಗೆ ಯಾವ ತರ ರೆಡಿ ಆಗುತ್ತೆ? ಹ್ಮ್ ಶುಗರ್ ಕೇನ್ ಅದನ್ನ ಏನ್ ಮಾಡ್ತೀವಿ? ಅದು ಶುಗರ್ ಕೇನು ರಾ ಮೆಟೀರಿಯಲ್, ಕರೆಕ್ಟ್ ಅಲ್ವಾ? ಶುಗರ್ ಕೇನ್ ನ ಕ್ರಶ್ ಮಾಡ್ತೀವಿ, ಆಯ್ತಾ? ದೆನ್ ಅದಾದ್ಮೇಲೆ ಅದನ್ನ ಪ್ಯೂರಿಫಿಕೇಶನ್ ಮಾಡ್ತಾರೆ, ಆಯ್ತಾ? ಅಥವಾ ಹೀಟಿಂಗ್ ಕಂಪ್ರೆಷನ್ ಏನಾದ್ರೂ ಮಾಡಿ ಆಮೇಲೆ ನಾವೇನ್ ಮಾಡ್ತೀವಿ, ಫೈನಲ್ ಆಗಿ ಶುಗರ್ ಆಗಿ ಮಾಡ್ತೀವಿ. ಒಂದೊಂದು ಪ್ರೋಸೆಸ್ ಅಲ್ಲೂ ಒಂದ್ ಪ್ರೋಸೆಸ್ ಇಂದ ಇನ್ನೊಂದು ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಏನಾಗ್ತಿರುತ್ತೆ, ಕಾಸ್ಟ್ ಸಪ್ರೇಷನ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಫಸ್ಟ್ ನಾವಲ್ಲಿ ನೋಡೋದೆ ಪ್ರೋಸೆಸ್ ಕಾಸ್ಟ್, ಅಂದ್ರೆ ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3. ಇದನ್ನು ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಬಿಕಾಮ್ ಲೆವೆಲ್, ಮಾಸ್ಟರ್ ಡಿಗ್ರಿಲಿ ಇರಲ್ಲ, ಇದು ಬಿಕಾಮ್ ಅಲ್ಲಿ ಇರುತ್ತೆ. ಆಯ್ತಾ? ಕಾಸ್ಟಿಂಗ್ ಮೆಥಡ್ಸ್ ಅಂತಾನೆ ಸಬ್ಜೆಕ್ಟ್ ಇರುತ್ತೆ, ಅಥವಾ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತನಾದ್ರೂ ಸರಿ, ಯಾವ ಯೂನಿವರ್ಸಿಟಿಲಿ ಓದಿದ್ರು ಅದು ಚೇಂಜಸ್ ಆಗುತ್ತೆ ಸಬ್ಜೆಕ್ಟ್ ನೇಮ್. ಬಟ್ ಈ ಕಾನ್ಸೆಪ್ಟ್ ನೀವು ಕೇಳಿದ್ರಿ, ಪ್ರೋಸೆಸ್ ಅಕೌಂಟಿಂಗ್. ದೆನ್ ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಂತ ಕೇಳಿದ್ರಿ, ಕಾಂಟ್ರಾಕ್ಟ್ ಕಾಸ್ಟ್ ಅಲ್ವಾ? ಸೊ ಕಾಂಟ್ರಾಕ್ಟ್ ಅಂತ ಅಂದ್ರೆ ಇವಾಗ ಯೂಶುವಲಿ ನಮ್ಗೆ ಕಾಂಟ್ರಾಕ್ಟ್ ಗೊತ್ತಿರುತ್ತೆ, ಯಾವುದು ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ ಬರೋ. ಸೊ ಅಲ್ಲಿ ಕಾಂಟ್ರಾಕ್ಟಿಗೆ ಅಥವಾ ಕಾಂಟ್ರಾಕ್ಟರ್ ಇಬ್ರು ನಡುವೆ ಆಗಿರುವಂತ ಅಗ್ರಿಮೆಂಟ್. ಸೊ ಆ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಕಾಸ್ಟ್ ಆಯ್ತು, ಎಷ್ಟು ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಷನ್. ಇದು ನಮ್ಗೆ ಯಾವ್ದಾಯ್ತು? ಮೆಥಡ್ಸ್ ಆಯ್ತು. ಓಕೆನಾ? ಸೊ ದೆನ್ ಅದಾದ್ಮೇಲೆ ಈಗ ಅಟ್ ಪ್ರೆಸೆಂಟ್ ಇರುವಂತ ABC ಅಂತ ಕೇಳಿದ್ವಿ, ವೆರಿ ವೆರಿ ಇಂಪಾರ್ಟೆಂಟ್, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಸೊ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ಸ್ ಅಲ್ಲೇ. ಆ ಮೂರು ಮೆಥಡ್ಗೆ ಅದ್ರ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ABC, ಯಾಕಂದ್ರೆ ಫ್ರೀಕ್ವೆಂಟ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಸೊ ಅದು ಬಂದು ನಮ್ಗೆ ಏನಾಯ್ತು, ಮೆಥಡ್ಸ್ ಆಯ್ತು. ಆನ್ಯುಟಿ ಅದು ಫಿನಾನ್ಸ್ ಅಲ್ಲಿ ಬರುತ್ತೆ, FM ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ ಆನ್ಯುಟಿ ಮೆಥಡ್. ನೆಕ್ಸ್ಟ್ ಟೆಕ್ನಿಕ್ಸ್. ಸೊ ಯಾವ್ಯಾವ ಟೆಕ್ನಿಕ್ಸ್ ನ ಇಲ್ಲಿ ಫಾಲೋ ಮಾಡ್ತಾರೆ? ಸೊ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಕೇಳಿದ್ವಿ, ಮಾರ್ಜಿನಲ್ ಕಾಸ್ಟಿಂಗ್, ಅಡಿಷನಲ್ ಕಾಸ್ಟ್ ಫಾರ್ ಅಡಿಷನಲ್ ಯೂನಿಟ್ಸ್. ಅಡಿಷನಲ್ ಕಾಸ್ಟ್ ಫಾರ್ ಅಡಿಷನಲ್ ಅಂದ್ರೆ ನಾವೆಷ್ಟು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ತೀವಿ ಅಷ್ಟು ಎಕ್ಸ್ಟ್ರಾ ಖರ್ಚು, ಅದೇ ಮಾರ್ಜಿನಲ್ ಕಾಸ್ಟ್. ನೆಕ್ಸ್ಟ್ ಬಜೆಟರಿ ಕಂಟ್ರೋಲ್ ಅಂತ ಕೇಳಿದ್ವಿ, ವರ್ಡ್ ಅಷ್ಟು ಜಸ್ಟ್ ವರ್ಡ್ ಸಾಕು, ಬೇರೆ ಆಮೇಲೆ ನೋಡ್ಕೊಳ್ಳೋಣ. ಪ್ರಾಬ್ಲಮ್ಸ್ ಎಲ್ಲ ಏನ್ ಕಷ್ಟದ ಯಾವುದು ಅಲ್ಲ, ಬಟ್ ನಿಮ್ಗೆ ವರ್ಡ್ ಗೊತ್ತಾಗ್ಲಿ ಅಂತ ಹೇಳಿ ಬಜೆಟರಿ ಕಂಟ್ರೋಲ್. ಸರಿನಾ? ಸೊ ಟೆಕ್ನಿಕ್ಸ್ ಆಯ್ತು. ಸಿಸ್ಟಮ್ಸ್ ಅಂತ ಬಂದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಕೇಳಿದ್ವಿ, ಪ್ರೀ ಡಿಟರ್ಮೈನ್ಡ್ ಕಾಸ್ಟ್, ವೇರಿಯನ್ಸ್ ಅನಾಲಿಸಿಸ್ ಅಂತ ಬರುತ್ತೆ, ಲೇಬರ್ ಕಾಸ್ಟ್ ಅನಾಲಿಸಿಸ್, ಎಫಿಷಿಯನ್ಸಿ ಅನಾಲಿಸಿಸ್, ಆಯ್ತಾ? ಮೆಟೀರಿಯಲ್ ಕಾಸ್ಟ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಈ ವರ್ಡ್ಗಳನ್ನೆಲ್ಲ ಜಸ್ಟ್ ನೀವೆಲ್ಲೋ ಒಂದ್ ಕಡೆ ಕೇಳಿದ್ವಿ. ಇದಿಷ್ಟೇ ಕಾಸ್ಟ್ ಅಕೌಂಟಿಂಗ್. ಸರಿನಾ? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇಷ್ಟೇ ನಾವು ಸ್ಟಡಿ ಮಾಡ್ಬೇಕು. ಕ್ಲಿಯರ್? ಸೊ ಕಾಸ್ಟ್ ಕ್ಲಿಯರಾ? ಕಾಸ್ಟ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ಗೆ ಎಷ್ಟಾಗುತ್ತೆ, ಒಂದು ಪ್ರಾಡಕ್ಟ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಮಾಡ್ಬೇಕು. ಅದರಲ್ಲಿ ನಾವು 3 ಕಾಂಪೊನೆಂಟಿಗೆ ಬಂದಿವಿ. ಒಂದು ಯಾವ ಮೆಥಡ್ ಇಂದ ಕ್ಯಾಲ್ಕುಲೇಷನ್ ಮಾಡಿ, ಯಾವ್ಯಾವ ಟೆಕ್ನಿಕ್ ನ ಯೂಸ್ ಮಾಡಿ, ಯಾವ ಸಿಸ್ಟಮ್ ಅಲ್ಲಿ ಮಾಡ್ತಾರೆ, ಇವ್ರಲ್ಲಿ ಯಾವ್ದದು ಕಾಸ್ಟ್ ಅಷ್ಟೆ. ಕ್ಲಿಯರ್? ನೆಕ್ಸ್ಟ್ ಕಾಸ್ಟ್ ಆದ್ಮೇಲೆ ಟ್ಯಾಕ್ಸೇಷನ್. ಟ್ಯಾಕ್ಸೇಷನ್ ಇದನ್ನ ಆಲ್ಮೋಸ್ಟ್ ಅಲ್ಲಿ ಇವಾಗ ನೀವು ಎಕನಾಮಿಲಿ ಸ್ವಲ್ಪ ಬೇಸಿಕ್ ಅಲ್ಲಿ ನೋಡಿರ್ತೀರ, ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ. GST ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, GST ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಕೇಳಿರ್ತೀರಲ್ವಾ, ಯಾಕಂದ್ರೆ ಎಕನಾಮಿಲಿ ಬಂದೇ ಬರುತ್ತೆ ಟ್ಯಾಕ್ಸೇಷನ್. ಈಗ ನಾವು ಬಜೆಟ್ ನ ಓದ್ತಾ ಇದೀವಿ ಅಂದ್ರೆ ಟ್ಯಾಕ್ಸ್ ಬಗ್ಗೆ ಓದಿರ್ಬೇಕು, ಆಯ್ತಾ? ಸೊ ಮೇಜರ್ ಇನ್ಕಮ್ ಫಾರ್ ದಿ ಕಂಟ್ರಿ ಟ್ಯಾಕ್ಸ್, ನಮ್ ಕಂಟ್ರಿಗೆ ಮೇಜರ್ ಇನ್ಕಮ್ ಅಂತ ಬರೋದು ಯಾವ್ದು, ಟ್ಯಾಕ್ಸ್ ಇಂದಾನೆ.
ಈಗ ಟ್ಯಾಕ್ಸ್ ಬಗ್ಗೆ ನಾವು ಓದಿರ್ತೀವಿ. ಇಲ್ಲಿ ಈಗ ಟ್ಯಾಕ್ಸ್ ಅಲ್ಲಿ ಏನೇನು ಓದ್ಬೇಕು, ಯಾವ್ದ್ರ ಪಾಯಿಂಟ್ ಆಫ್ ವ್ಯೂ, ಅಕೌಂಟ್ಸ್ ಅಂಡ್ ಕಾಮರ್ಸ್. ಸೊ ಬೇಸಿಕ್ಸ್ ಟರ್ಮಿನಾಲಜೀಸ್ ಫಸ್ಟ್ ಸೇಮ್ ಬಂದು ನಮ್ಗೆ ಬೇಸಿಕ್ಸ್. ಎಕ್ಸಂಪ್ಷನ್ಸ್ ನೋಡಿ ಕೇಳಿದಿರಲ್ವಾ ಎಕ್ಸಂಪ್ಷನ್ಸ್ ಅಂತ, ಎಕ್ಸಂಪ್ಷನ್ಸ್ ನ ಓದ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಹೆಡ್ಸ್ ಆಫ್ ಇನ್ಕಮ್. ಎಷ್ಟು ಹೆಡ್ ಇರೋದು? 5 ಹೆಡ್ಸ್, ಹೆಡ್ಸ್ ಆಫ್ ಇನ್ಕಮ್. ಸೊ ಈ 5 ಹೆಡ್ಸ್ ಅಲ್ಲಿ ಸೊ ನಮ್ಗೆ ಯೂಶುವಲಿ PGBP ನ ಕವರ್ ಮಾಡಿರಲ್ಲ. ಸೊ 5 ಹೆಡ್ಸ್ ನು ಕವರ್ ಮಾಡ್ಕೊಳ್ಳೋಣ. ಸಿಲೆಬಸ್ ಅಲ್ಲಿ PGBP ಒಂದ್ ಬಿಟ್ಟಿರ್ತಾರೆ. PGBP ಅಂದ್ರೆ ಪ್ರಾಫಿಟ್ ಆರ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಬಿಸ್ನೆಸ್ ಪ್ರೊಫೆಷನ್. ಸೊ ಸೇಮ್ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್, ಪ್ರಾಫಿಟ್ ಆರ್ ಬಿಸ್ನೆಸ್. ಇದು 5 ಹೆಡ್ ಬಗ್ಗೆ ಓದ್ತೀವಿ. ನೆಕ್ಸ್ಟ್ 5 ಹೆಡ್ ಆದ್ಮೇಲೆ ಅಸೆಸ್ಮೆಂಟ್ ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್, ಎಷ್ಟಾಯ್ತು ಟ್ಯಾಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಅಸೆಸ್ಮೆಂಟ್ ಆದ ತಕ್ಷಣ ಸೊ ಕ್ಲಬ್ಬಿಂಗ್. ಸೊ ಬೇರೆ ಬೇರೆ ಇನ್ಕಮ್ ಇರುತ್ತೆ, ಅದನ್ನ ಏನ್ ಮಾಡ್ತೀವಿ, ಕ್ಲಬ್ಬಿಂಗ್ ಮಾಡ್ತೀವಿ. ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್, ಈ ವರ್ಡ್ ಕೇಳಿದೀರಾ? ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್, ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್. ಮತ್ತೆ ಡಿಡಕ್ಷನ್ಸ್ ಒಂದು ಬರುತ್ತೆ ಆಯ್ತಾ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಇದಂತೂ ಫುಲ್ ಬಯಟ್ ಆಗೋಗಿರುತ್ತೆ. ಯಾಕೆಂದ್ರೆ ಅದು ಹೆಡ್ಡಿಂಗ್ ಬರ್ಸಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಯಾವುದೇ ಸಮ್ ಆದ್ರೂ ಅದು ಬರೀಲೇಬೇಕು. ಗ್ರಾಸ್ ಟೋಟಲ್ ಇನ್ಕಮ್ ಆಗ್ತಾ ಇದ್ದಂಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಸೊ ಇಲ್ಲೂ ಅಷ್ಟೇ ನಾವು ಡಿಡಕ್ಷನ್ಸ್ ನ ಓದ್ತೀವಿ. ಲಾಸ್ಟ್ ಕಾನ್ಸೆಪ್ಟ್ ಇದ್ರಲ್ಲಿ 5ನೇ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ GST. ಯಾವ್ದನ್ನ ನೋಡ್ತೀವಿ? GST. ಸೊ ಅಟ್ ಪ್ರೆಸೆಂಟ್ ಇವಾಗ GST ಅಲ್ವಾ ಇರೋದು. ನಮ್ ಕಂಟ್ರಿ ಫಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು. ಓಲ್ಡ್ ಸಿಲೆಬಸ್ ಅಲ್ಲಿ ಇದ್ದಿದ್ದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ವ್ಯಾಟ್, ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಸೇಲಿಯಂಟ್ ಫೀಚರ್ಸ್ ಆಫ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇದ್ದಿದ್ ಪಾಯಿಂಟ್. ಸೊ ಇವಾಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ನ ನಾವೆಲ್ಲೂ ಫಾಲೋ ಮಾಡ್ತೀವಿ ಆಯ್ತಾ. ಅದಕ್ಕೆ ಆ ವ್ಯಾಟ್ ಆಸ್ ವೆಲ್ ಆಸ್ GST ಆಯ್ತಾ. ಸೊ GST ಬಗ್ಗೆ ನೀವು ನೋಡಿರ್ಬೋದು, ಜನರಲ್ ಸ್ಟಡೀಸ್ ಎಕನಾಮಿಕ್ಸ್ ಅಲ್ಲೂ ಎಷ್ಟೊಂದ್ಸಲಿ ಕ್ವಶನ್ಸ್ ಆಯ್ತಾ. GST ಇಂಟ್ರೊಡ್ಯೂಸ್ ಆಗಿದ್ದು ನೆಕ್ಸ್ಟ್ ಇಯರ್ 2018 ಅಲ್ಲೂ ಕ್ವಶನ್ ಕೇಳಿದ್ದಾರೆ, 19 ಅಲ್ಲೂ ಕ್ವಶನ್ ಕೇಳಿದ್ದಾರೆ. GS ಸ್ಟಡೀಸ್, ಜನರಲ್ ಸ್ಟಡೀಸ್. ಸೊ ನಮ್ ಕಾಮರ್ಸ್ ಅಲ್ಲೂ ಬಂದಿದೆ. ಸೊ ನೀವು ಅಲ್ಲಿ ಓದಿದ್ದು ಇಲ್ಲೂ ಸಹ ಹೆಲ್ಪ್ ಆಗುತ್ತೆ, ಅಥವಾ ಇಲ್ಲಿ ಓದಿದ್ದು ಜನರಲ್ ಸ್ಟಡೀಸ್ಗೂ GST ಹೆಲ್ಪ್ ಆಗುತ್ತೆ. ಓಕೆನಾ. ಇಷ್ಟು ಟ್ಯಾಕ್ಸೇಷನ್ ಕ್ಲಿಯರ್. ಸೊ ಟ್ಯಾಕ್ಸೇಷನ್ ಅಂದ ತಕ್ಷಣ ಬೇಸಿಕ್ ಟರ್ಮಿನಾಲಜೀಸ್. ಯೂಶುವಲಿ ಬೇಸಿಕ್ ಟರ್ಮಿನಾಲಜಿ ನಿಮ್ಗೆ ಆನ್ಯುವಲ್ ಇಯರ್ ಅಂದ್ರೆ ಏನು, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಅಸೆಸಿ, ಪರ್ಸನ್ಸ್, ಅಂದ್ರೆ ಅದ್ರಲ್ಲಿ ವರ್ಡ್ ಯೂಸ್ ಮಾಡೋ ವರ್ಡಿಂಗ್ಸ್ ಅಷ್ಟೇ. ಓಕೆನಾ. ಇದು ಯಾವ್ದಾಯ್ತು? ಟ್ಯಾಕ್ಸೇಷನ್. ಸೊ ನಮ್ಗೆ ಮೇಜರ್ ಇರೋಂಥದ್ದು ಫಸ್ಟ್ ಪೇಪರ್ ಅಲ್ಲಿ ಇದು 3. ಫಸ್ಟ್ ಪೇಪರ್ ಅಲ್ಲಿ ಆ ಟೋಟಲ್ 6 ಕಾಂಪೋನೆಂಟ್ ಹೇಳಿದೆ ಬಗ್ಗೆ. ಯಾವ್ದಾದ್ರು 6 ಕಾಂಪೋನೆಂಟ್ ಹೇಳಿದ್ದು? ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸೇಷನ್, ಆಡಿಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಪಾರ್ಟ್ ಎ ಅಂತ ಏನ್ ಬರುತ್ತೆ ಅದರಲ್ಲಿ ಇದು 3 ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಪಾರ್ಟ್ ಎ 200 ಮಾರ್ಕ್ಸ್ ಅಲ್ಲಿ 150 ಮಾರ್ಕ್ಸ್ ಕವರ್ ಆಗುತ್ತೆ. 200 ಮಾರ್ಕ್ಸ್ ಕ್ವಶನ್ಗೆ 150 ಮಾರ್ಕ್ಸ್ ಕವರ್ ಆಯ್ತು. ಸೊ ಇನ್ನು 50 ಮಾರ್ಕ್ಸ್ ಯಾವುದು ನಮ್ಗಿರೋದು? ಆಡಿಟಿಂಗ್. ಸೊ ಆಡಿಟಿಂಗ್ ಕೇಳಿದೀರಾ ಆಡಿಟ್ ಅಂತ? ಏನ್ ಆಡಿಟ್ ಅಂದ್ರೆ? ಎಕ್ಸಾಮಿನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಸಿಂಪಲ್ ಆಗಿ ನಾವೇನ್ ಕೆಲಸ ಮಾಡಿದೀವಿ ಇನ್ನೊಂದ್ಸಲಿ ಚೆಕ್ ಮಾಡೋದಷ್ಟೇ. ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ನಾನು ಲೆಕ್ಕ ಬರ್ದಿಕ್ಕಿದೀನಿ, ನನ್ನ ಪ್ರಕಾರ ನಾನು 1000 ರೂಪಾಯಿ ಉಳಿಸಿದೆ, ಆಗೋಯ್ತು, ಇಷ್ಟು ಇದು ಮಾಡಿದೀನಿ, ಇಷ್ಟು ದುಡ್ಡು ಬಂದಿತ್ತು ಅಂತ ಇಟ್ಟಿರ್ತೀನಿ. ಆದ್ರೆ ಅದು ನನ್ನ ಪ್ರಕಾರ ಅಷ್ಟೇ, ಅಥೆಂಟಿಕೇಶನ್ ಇಂದಾಗಿ ಬಂದಿರಲ್ಲ. ಆ ಅಥೆಂಟಿಕೇಶನ್ ಆಗಿ ಮತ್ತೆ ವೆರಿಫೈ ಮಾಡೋದನ್ನ ಆಡಿಟಿಂಗ್ ಅಂತ ಕರೀತಾರೆ. ಆಡಿಟಿಂಗ್ ವರ್ಕ್ ಮಾಡೋನು ಆಡಿಟರ್ ಆಗಿ. ಸೊ ಇಲ್ಲಿ ಏನ್ ಸ್ಟಡಿ ಮಾಡ್ತೀವಪ್ಪ ಅಂದ್ರೆ, ಒಂದು ಕಂಪನಿ ಆಡಿಟ್, ಆಡಿಟ್. ನೆಕ್ಸ್ಟ್ ಟ್ಯಾಕ್ಸ್ ಆಡಿಟ್, ಟ್ಯಾಕ್ಸ್ ಆಡಿಟ್. ನೆಕ್ಸ್ಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಡಿಟ್, ಪ್ರಾಫಿಟ್ ಆರ್ಗನೈಸೇಷನ್ ಆಡಿಟ್. ಸೊ ಕಂಪನಿ ಆಡಿಟ್ ಅಂದ್ರೆ ಯೂಶುವಲಿ ನಾವು ಅದ್ರೊಳಗಡೆ ಈಗ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್, ರೋಲ್ಸು, ರೆಸ್ಪಾನ್ಸಿಬಿಲಿಟೀಸು, ಒಂದು ಎಲಿಜಿಬಿಲಿಟಿ, ಕ್ವಾಲಿಫಿಕೇಶನ್, ಅದನ್ನೆಲ್ಲ ಅಲ್ಲಿ ಆಡಿಟರ್ ಕಂಪನಿ ಆಡಿಟ್ ಅಲ್ಲಿ ಬರುತ್ತೆ. ಟ್ಯಾಕ್ಸ್ ಆಡಿಟ್ ಅಂತಂದ್ರೆ
ಸೊ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಅಂತ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಕಂಪ್ನಿ ಮತ್ತೆ ವೆರಿಫಿಕೇಶನ್ ಆಫ್ ಅಸೆಟ್ಸ್ ಅಂತ ನೀವು ಕೇಳಿರ್ಬೋದು. ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಮತ್ತೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಯಾವ ತರ ಆಡಿಟ್ ಮಾಡ್ತೀವಿ, ಮತ್ತೆ ಟ್ರಸ್ಟ್ಗೆ ಯಾವ ತರ ಆಡಿಟ್ ಮಾಡ್ತೀವಿ, ಅಲ್ಲಿ ನಮಗೆ ಟ್ಯಾಕ್ಸ್ ಆಡಿಟ್ ಅಲ್ಲಿ ಮಿಸಲೇನಿಯಸ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ NPO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅವ್ರಿಗೆ ಯಾವ ತರ ಆಡಿಟ್ ಮಾಡ್ತಾರೆ. ಸರಿನಾ? ಇದಿಷ್ಟು ನಮ್ಗೆ ಪಾರ್ಟ್ ಎ. ಕ್ಲಿಯರ್? ಪಾರ್ಟ್ ಎ 200 ಮಾರ್ಕ್ಸ್. ಓಕೆನಾ? ಪಾರ್ಟ್ ಎ ಒಳಗಡೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 200 ಮಾರ್ಕ್ಸ್ ಬರುತ್ತೆ. ಏನಾದರೂ ಡೌಟ್ ಇದೆಯಾ ಇಷ್ಟರಲ್ಲಿ? ನೆಕ್ಸ್ಟ್ ಪಾರ್ಟ್ ಬಿ, ಎರಡೇ ಕಾನ್ಸೆಪ್ಟ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, FM ಕೇಳಿರ್ತೀರಾ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯೂಶ್ವಲಿ ನೀವು MCOM ಏನಾದ್ರು ಮಾಡಿದ್ರೆ MCOM ಅಲ್ಲೂ ಇರುತ್ತೆ, ಮ್ಯಾನೇಜರಲ್ ಫಿನಾನ್ಸ್ ಅಂತ ಇರುತ್ತೆ, ಅಥವಾ ಬೇರೆ ವರ್ಡಲ್ಲಿ ಫಿನಾನ್ಸ್ ಅಂತ ಬಂದೇ ಬರುತ್ತೆ. ಆಯ್ತಾ? ಮತ್ತೆ ಫಿನಾನ್ಸ್ ಬ್ಯಾಕ್ಗ್ರೌಂಡ್ ತಗೊಂಡಿದ್ರೆ BCOM ಅಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಿರುತ್ತೆ. ಅಲ್ಲಿ ಕೇಳಿರ್ತೀರಾ. ಯೂಶ್ವಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜಿಂಗ್ ದಿ ಫಿನಾನ್ಸ್ ಟು ಅಚೀವ್ ದಿ ಆರ್ಗನೈಸೇಷನ್ ಗೋಲ್. ವಾಟ್ ಆರ್ ದ ಆರ್ಗನೈಸೇಷನ್ ಗೋಲ್? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್, ಇಷ್ಟೇ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯೂಶ್ವಲಿ ನಾವು 4 ಆಸ್ಪೆಕ್ಟ್ ನ ತಗೊಂತೀವಿ. ಒಂದು ಫಿನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ, ವರ್ಕಿಂಗ್ ಕ್ಯಾಪಿಟಲ್, ಡಿವಿಡೆಂಡ್ ಡಿಸಿಷನ್. ಓಕೆನಾ? ಸೊ ಈ 4 ಕಾಂಪೋನೆಂಟ್ ಅಷ್ಟೇ ನಮಗೆ ಬರೋದು. ಸೊ ಯಾವ್ದ್ಯಾವ್ದು ಬರುತ್ತೆ ನಮಗೆ? ಒಂದು ಫಿನಾನ್ಸಿಂಗ್, ಇನ್ವೆಸ್ಟಿಂಗ್, ವರ್ಕಿಂಗ್ ಕ್ಯಾಪಿಟಲ್, ನೆಕ್ಸ್ಟ್ ಡಿವಿಡೆಂಡ್. ಎಂಟೈರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಇಷ್ಟೇನೆ. ಇದು ಫಿನಾನ್ಸಿಂಗು, ಇನ್ವೆಸ್ಟಿಂಗು, ವರ್ಕಿಂಗ್ ಕ್ಯಾಪಿಟಲ್, ಡಿವಿಡೆಂಡ್. ಸೊ ಫಿನಾನ್ಸಿಂಗ್ ಅಂದ್ರೆ ನಾವು ಫಂಡ್ ನ ಎಲ್ಲಿಂದ ಬಾರೋ ಮಾಡೋದು, ಯಾವ ತರ ಬಾರೋ ಮಾಡಿ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ, ಕ್ಯಾಪಿಟಲ್ ಬಡ್ಜೆಟಿಂಗ್. ಆಯ್ತಾ? ಸೊ ನಾವು ಈಕ್ವಿಟಿಯಿಂದ ರೈಸ್ ಮಾಡ್ಬೇಕಾ, ಡೆಪ್ಟ್ ಇಂದ ರೈಸ್ ಮಾಡ್ಬೇಕಾ, ರಿಟೈನ್ಡ್ ಅರ್ನಿಂಗ್ ಇಂಟರ್ನಲ್ಲಿ ರೈಸ್ ಮಾಡ್ಬೇಕಾ, ಯಾವ್ದು ಮಾಡ್ರೆ ನಮ್ಗೆ ಅರ್ನಿಂಗ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟಿಂಗ್ ಅಂದ್ರೆ ದುಡ್ಡು ಬಂದಿದೆ, ವೇ ಟು ಇನ್ವೆಸ್ಟ್, ಯಾವ ಅಸೆಟ್ ಮೇಲೆ ಹಾಕ್ಬೇಕು, ಯಾವ ಪ್ರಾಜೆಕ್ಟ್ ಮೇಲೆ ಹಾಕ್ಬೇಕು. ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಬರ್ತದೆ. ಕ್ಯಾಪಿಟಲ್ ಬಡ್ಜೆಟಿಂಗ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, IRR, ARR ಅಂತ ಕೇಳಿರ್ತೀರ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್. ಇದಷ್ಟು ದುಡ್ಡನ್ನ ನಾವು ತಂದಾದ್ಮೇಲೆ ಡೇ ಟು ಡೇ ನಮ್ಗೆ ದುಡ್ಡನ್ನ ಮ್ಯಾನೇಜ್ ಮಾಡಬೇಕು. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ರಿಸೀವೇಬಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಡಿವಿಡೆಂಡ್, ಇಷ್ಟೆಲ್ಲ ಮಾಡಾದ್ಮೇಲೆ ನಮಗೆ ಲಾಭ ಬಂದಿದೆ. ಸರಿನಾ? ಲಾಭನ ಏನ್ ಮಾಡ್ಬೇಕು? ಹಂಚ್ಬೇಕು. ಡಿವಿಡೆಂಡ್ ಅಂತಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಪ್ರಾಫಿಟ್. ಪ್ರಾಫಿಟ್ ನ ಒಂದು ಭಾಗಕ್ಕೆ ಏನಂತ ಕರಿತೀವಿ? ಡಿವಿಡೆಂಡ್ ಅಂತ ಕರಿತೀವಿ. ಬಂದಿದ್ಮೇಲೆ ನಮಗೆ ದುಡ್ಡು ಕೊಟ್ಟಿರೋ ಓನರ್ಸಿಗೆ ನಾವು ಕೊಡ್ಬೇಕಲ್ವಾ? ಯಾವ ತರ ಕೊಡ್ತೀವಿ? ಓಕೆನಾ? ಇಷ್ಟೇ ನಮ್ಗೆ ಯಾವುದು? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾರ್ಟ್ ಬಿ ಅಲ್ಲಿ. ಆಯ್ತಾ? ಸೊ ನಮ್ಗೆ 200 ಮಾರ್ಕ್ಸ್ ಅಂತ ಹೇಳುದು. ಪಾರ್ಟ್ ಬಿ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? 200 ಮಾರ್ಕ್ಸ್. AB ಕ್ವಶನ್ ಪೇಪರ್ ಇನ್ನೊಂದ್ಸಲಿ ತೋರಿಸ್ತೀನಿ. ಆಯ್ತಾ? AB. ಸೊ AB ಇಲ್ಲಿ ಆಲ್ಮೋಸ್ಟ್ ಇಷ್ಟೇ ಕಾನ್ಸೆಪ್ಟ್ ಇಂದ 130 to 150 ಮಾರ್ಕ್ಸ್ ಕವರ್ ಆಗುತ್ತೆ. 130 to 150 ಮಾರ್ಕ್ಸ್. ಹೈ ಈಲ್ಡಿಂಗ್ ಏರಿಯಾ ಅಂದ್ರೆ ಇದು. ಜಾಸ್ತಿ ಫೋಕಸ್ ಮಾಡ್ಬೇಕು. ಸೊ ನಾನು ಒಳಗಡೆ ಮೇಲೆ ಹೇಳ್ತಾ ಇದ್ದೀನಿ, ಒಳಗಡೆ ಮೈನರ್ ಟಾಪಿಕ್ಸ್ ಬರುತ್ತೆ. ಓಕೆ, ನಾವು ಫಿನಾನ್ಸಿಂಗ್ ಅಂದ ತಕ್ಷಣ ಓವರ್ ಆಲ್ ಆಗಿ ಹೇಳಿದೀವಿ. ಬಟ್ ತುಂಬಾ ಹೈ ಈಲ್ಡಿಂಗ್ ಏರಿಯಾ ಅಂದ್ರೆ ಇದು. ಇದೊಂದಕ್ಕೆ ಸ್ವಲ್ಪ ಟೈಮ್ ಕನ್ಸಂಪ್ಷನ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಫಸ್ಟ್ ಪೇಪರ್ ಅಲ್ಲಿ ಯಾವ ಟಾಪಿಕ್ ಮಾಡ್ಬೇಕಾದ್ರೂ ಟೈಮ್ ಹಿಡಿಯಲ್ಲ. ಇದೊಂದು ಟಾಪಿಕ್ ಮಾಡ್ಬೇಕಾದ್ರೆ ಮಾತ್ರ ಟೈಮ್ ಹಿಡಿಯುತ್ತೆ. ಯಾಕೆ ಅಂದ್ರೆ 130 to 150 ಮಾರ್ಕ್ಸ್ ಆಗುತ್ತೆ. ಓಕೆನಾ? ಯಾವ್ದ್ರಿಂದ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಮ್ಗೆ 3 ಟಾಪಿಕ್. ಒಂದು ಮನಿ ಮಾರ್ಕೆಟ್. ಕೇಳಿದೀರಾ ಮನಿ ಮಾರ್ಕೆಟ್ ಅಂತ? ಇದು ಎಕನಾಮಿಲ್ ಬರುತ್ತಾ? ಏನ್ ಮನಿ ಮಾರ್ಕೆಟ್ ಅಂತಂದ್ರೆ? ಮನಿ ಮಾರ್ಕೆಟ್ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ತಾನೆ. ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬರುತ್ತೆ.
ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್ ನ ಮ್ಯಾನೇಜ್ ಮಾಡೋದು ಯಾರಪ್ಪ ಅಂದ್ರೆ RBI. RBI ರೂಲ್, ಮನಿ ಮಾರ್ಕೆಟ್ ಅಂಡ್ RBI ರೂಲ್, ಫಸ್ಟ್ ಕಾನ್ಸೆಪ್ಟ್. ಓಕೆನಾ? ಮಾನಿಟರಿ ಪಾಲಿಸಿ ಅಂತ ಕೇಳಿಲ್ವಾ? ಕೇಳಿದಿರ ತಾನೆ? RBI ಇದ್ದಾನೆ ಮಾನಿಟರಿ ಪಾಲಿಸಿ. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್. ಯಾವುದು? ಕ್ಯಾಪಿಟಲ್ ಮಾರ್ಕೆಟ್ಗೆ ಸೆಬಿ. ವೆರಿ ಗುಡ್, ಸೆಬಿ. ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಸೆಬಿ. ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಬಂದು ಫಿನಾನ್ಷಿಯಲ್ ಸರ್ವಿಸಸ್. ಫಿನಾನ್ಷಿಯಲ್ ಸರ್ವಿಸಸ್. ಸೊ ನಿಮ್ಗೆ ಫ್ಯಾಕ್ಟರಿಂಗ್ ಅಂತ ಈ ವರ್ಡ್ ಕೇಳಿರಲ್ಲ, ಫ್ಯಾಕ್ಟರಿಂಗ್ ಅಂತ ಬಂದಿದೆ. ವೆಂಚರ್ ಕ್ಯಾಪಿಟಲ್ ಅಂತ ಕೇಳಿರ್ತೀರ. ಕೇಳಿದಿರ ವೆಂಚರ್ ಕ್ಯಾಪಿಟಲ್ ಅಂತ? ಏಂಜಲ್ ಇನ್ವೆಸ್ಟರ್ಸ್ ಗೊತ್ತಲ್ವಾ? ಅದು ವೆಂಚರ್ ಕ್ಯಾಪಿಟಲ್. ಕ್ರೆಡಿಟ್ ರೇಷನಿಂಗ್. ಮಿಸಲೇನಿಯಸ್ ಎಕ್ಸ್ ಕಾನ್ಸೆಪ್ಟ್. ಸ್ಮಾಲ್ 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 ಸರ್ವಿಸಸ್ ಬರುತ್ತೆ. ಆಯ್ತಾ? ಇಷ್ಟು ನಮ್ಗೆ ಯಾವ್ದ್ರಿಂದ? ಸೆಕೆಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಗೇನ್ ವೇಟೇಜ್ ಇಲ್ಲಿ ನಮ್ಗೆ 150 ಇದ್ರೆ ಇಲ್ಲಿ ಬರೀ 50 ಅಷ್ಟೇ. ಇಲ್ಲಿ ಕ್ವಶನ್ ಮಾರ್ಕ್ಸ್ ಬರೋದು. ಇಲ್ಲಿ 130 ಬಂದ್ರೆ ಇಲ್ಲಿ ಎಷ್ಟು ಬರುತ್ತೆ? 70. ಅಂದ್ರೆ ಪಾರ್ಟ್ ಬಿ ಅಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದು ಯಾವ್ದಕ್ಕೆ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸರಿನಾ ಸರ್? ಪಾರ್ಟ್ ಬಿಗ್ ಹೋಗೋದೇ ಬೇಡ, ಪಾರ್ಟ್ ಎಲೆ ಓದ್ಕೊಂಡ್ಬಿಡ್ಬೋದಲ್ಲ, ಅಲ್ಲೇ ಬೇಜಾನ್ ಐತಲ್ಲ. ಬಟ್ ಕ್ವಶನ್ ಪೇಪರ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಕ್ವಶನ್ ಪೇಪರ್ ಅಟೆಂಡ್ ಮಾಡ್ಬೇಕಾದ್ರೆ ಕಂಡೀಷನ್ ಇದೆ. ಕಂಡೀಷನ್ ಏನಂತ ಹೇಳ್ತೀನಿ. ಸೊ ಏನಪ್ಪ ಕ್ವಶನ್ ಪೇಪರ್ ಕಂಡೀಷನ್ ಅಂದ್ರೆ, ಅವಾಗ ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೇಕಂತ ಹೇಳಿದೆ? ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ? ಟೋಟಲ್ 8 ಕ್ವಶನ್ಸ್. ಕರೆಕ್ಟ್? ಟೋಟಲ್ ಎಷ್ಟು ಕ್ವಶನ್ಸ್ ಇರೋದು? 8 ಕ್ವಶನ್ಸ್. ಕ್ವಶನ್ ನಂಬರ್ 1, 2, 3, 4, 5, 6, 7, 8. ಇದು ಪಾರ್ಟ್ ಎ. ಇದು ಪಾರ್ಟ್ ಬಿ. ಪಾರ್ಟ್ ಎ, ಪಾರ್ಟ್ ಎ, ಪಾರ್ಟ್ ಬಿ. ಸೊ ಕ್ವಶನ್ ನಂಬರ್ 1 ಅಂಡ್ ಕ್ವಶನ್ ನಂಬರ್ 5 ಬೋತ್ ಆರ್ ಕಂಪಲ್ಸರಿ ಕ್ವಶನ್ಸ್. 2 ಕ್ವಶನ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಅದರಲ್ಲಿ ಏನಿರುತ್ತೆ ಅಂದ್ರೆ ಥಿಯರಿ ಕ್ವಶನ್ಸ್ ಇರುತ್ತೆ 5 ಕ್ವಶನ್ಸ್. ಒಂದೊಂದು ಕ್ವಶನ್ಗೆ 10 ಮಾರ್ಕ್ಸ್. ಇಲ್ಲೂ ಅಷ್ಟೇನೆ ಥಿಯರಿ ಕ್ವಶನ್ಸ್ ಇರುತ್ತೆ, ಒಂದೊಂದು ಕ್ವಶನ್ಗೆ 10 ಮಾರ್ಕ್ಸ್, 50 ಮಾರ್ಕ್ಸ್. ಇದೆ ಬೇಸಿಕ್ ಕಂಡೀಷನ್. ಫಸ್ಟ್ ಕಂಡೀಷನ್ ಇದೆ. ಆಯ್ತಾ? ಅಂದ್ರೆ ಈ 5 ಕ್ವಶನ್ ನಾನು ಆಗ್ಲೇ ನಿಮ್ಗೆ 6 ಕಾಂಪೋನೆಂಟ್ ಹೇಳಿದೆ, 6 ಏರಿಯಾ. ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸ್ ಮತ್ತೆ ಆಡಿಟ್. 4 ಏರಿಯಾ ಹೇಳಿದೆ. 4 ಏರಿಯಾಯಿಂದ ಸೇರಿ 5 ಕ್ವಶನ್. ಇಲ್ಲಿ 2 ಏರಿಯಾ ಇದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿಂದ ಸೇರಿ ಎಷ್ಟಿರುತ್ತೆ? 5 ಕ್ವಶನ್ಸ್ ಥಿಯರಿ ಕ್ವಶನ್. ಓಕೆನಾ? ಅದರ್ ದ್ಯಾನ್ ಇದಾದ್ಮೇಲೆ ಇನ್ನೆಷ್ಟು ಕ್ವಶನ್ ಅಟೆಂಡ್ ಮಾಡ್ಬೇಕು? ಇನ್ನೆರಡೇ. ಟೋಟಲ್ 4 ಕ್ವಶನ್ ಅಟೆಂಡ್ ಮಾಡ್ಬೇಕಾಗಿದೆ. 5 ಕ್ವಶನ್ ಅಟೆಂಡ್ ಮಾಡ್ಬೇಕು. ಸೊ 5 ಕ್ವಶನ್ ಅಲ್ಲಿ ಇಲ್ಲಿ 2, ಇಲ್ಲಿ 1, ನಿಮ್ ಕನ್ವೀನಿಯಂಟ್ ಹೆಂಗಿರುತ್ತೆ ಅವ್ರು. ಆಯ್ತಾ? ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನ. ಮತ್ತೆ ಎಲ್ಲಾ ಕ್ವಶನ್ಗೂ ಇದ್ರಲ್ಲಿ ಸಬ್ ಕ್ವಶನ್ಸ್ 3 ಇರುತ್ತೆ ಅಂತ ಅನ್ಕೋಣ. ಇದು ಹೆಂಗಿರುತ್ತೆ? ಒಂದು 15 ಮಾರ್ಕ್ಸ್, 15 ಮಾರ್ಕ್ಸ್, 20 ಮಾರ್ಕ್ಸ್, 50. ಆಯ್ತಾ? ಅಥವಾ 10, 10, 30. ಅದರ ಕೇಸ್ ಸ್ಟಡಿ ಕೊಟ್ಟರೆ ಲಾಂಗ್ ಆನ್ಸರ್ಸ್. ಈ ತರ ಅದ್ರಲ್ಲಿ ಸಬ್ ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 2 ಅಂದ್ರೆ ಫುಲ್ 2ನೇ ಅಟೆಂಡ್ ಮಾಡ್ಬೇಕು. ಇದರಲ್ಲಿ ಅರ್ಧ ಅಟೆಂಡ್ ಮಾಡಿ, ಇದ್ರಲ್ಲಿ ಅರ್ಧ ಅಟೆಂಡ್ ಮಾಡಿದ್ರೆ ಯಾವ್ದಾದ್ರು ಒಂದು ಕನ್ಸಿಡರೇಷನ್ ತಗೊಂಡು ನಾವ್ 2 ಸೇರಿ 50 ಮಾರ್ಕ್ಸ್ ಅಟೆಂಡ್ ಮಾಡಿದೀವಿ ಅಂತ. ಕ್ವಶನ್ ನಂಬರ್ 2 ಅಂದ್ರೆ 2 ಅಲ್ಲಿ ಏನಿರುತ್ತೆ ಅದು ಮಾತ್ರ. ಸರಿನಾ? ಇದು ಕ್ವಶನ್ ಪೇಪರ್ ಪ್ಯಾಟರ್ನ್. ಈ ತರ. ಸೊ ಕ್ವಶನ್ ಅವಾಗಲೇ ತೋರಿಸ್ತೆ ಅಲ್ವಾ? ಇನ್ನೊಂದ್ಸಲಿ ತೋರಿಸ್ತೀನಿ. ಕ್ವಶನ್ ಪೇಪರ್ ಅವಾಗಲೇ ಒಂದೇ ಕ್ವಶನ್ ತೋರಿಸಿದ್ದು. ಇನ್ಸ್ಟ್ರಕ್ಷನ್ ಅಲ್ಲಿ ನೋಡಿ, ಕ್ವಶನ್ ನಂಬರ್ 1 ಅಂಡ್ 5 ಕಂಪಲ್ಸರಿ. ಓಕೆನಾ? ಈ ಇನ್ಸ್ಟ್ರಕ್ಷನ್ ಫಸ್ಟ್. 5 ಕ್ವಶನ್ಸ್ ಏನಿದೆ ಥಿಯರಿ. ಓಕೆನಾ? ಶೇರ್ಸ್ ಬಗ್ಗೆ ಹೇಳ್ದೆ ನಾನು ಹೇಳ್ಬೇಕಾದ್ರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಶೇರ್ಸ್ ಬಗ್ಗೆ ಕ್ವಶನ್ ಇರುತ್ತೆ.
ಥಿಯರಿ ಕ್ವಶನ್ಸ್ ಇದೆಯಾ? ಆಲ್ರೆಡಿ ಕಾಸ್ಟ್ ಅಕೌಂಟಿಂಗ್ ಹೇಳಿದೆ. ದೆನ್ ಆಡಿಟಿಂಗ್, NPO ಲಾಸ್ಟ್ ವರ್ಡ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಮತ್ತೆ ಅಕೌಂಟಿಂಗ್, ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಗೌರ್ಮೆಂಟ್ ಗ್ರಾಂಟ್ ಆಸ್ ಪರ್ AS12 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ದೆನ್ ಟ್ಯಾಕ್ಸೇಷನ್, ಥಿಯರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಫಸ್ಟ್ ಹಿಂದಿಲಿ ಇರುತ್ತೆ, ಆಮೇಲೆ ಇಂಗ್ಲಿಷು. ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪ್ರಾಕ್ಟಿಕಲ್ಸ್. ಇದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಬರುತ್ತೆ ಅದ್ರದ್ದು. ನೆಕ್ಸ್ಟ್ 15 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್. 15, 15, 20 3 ಮಾರ್ಕ್ಸ್ ಆಯ್ತು ಒಂದು ಕ್ವಶನ್ಗೆ. ನೆಕ್ಸ್ಟ್ 5, ಕ್ವಶನ್ ನಂಬರ್ 5 ಬರುತ್ತೆ. PUC ಲೆವೆಲ್ ಕ್ವಶನ್ ಅಂತ ಹೇಳಿದ್ನಲ್ವಾ, ಎಷ್ಟು ಮಾರ್ಕ್ಸ್ ಕೇಳಿದರೆ 20 ಮಾರ್ಕ್ಸ್. ಅಗೇನ್ ಇಲ್ಲೂ ನೋಡಿ, ಜಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾರ್ಟ್ BL ಬರುತ್ತೆ. ಮಾರ್ಕ್ಸ್ ಲೆಕ್ಕ ಹಾಕೊಂಡು ಲಾಸ್ಟ್ ಇಯರ್ ಎಷ್ಟು ಕೇಳಿದರೆ 2023 ಅಲ್ವಾ, ನಾನು 130 to 150 ಮಾರ್ಕ್ಸ್ ಅಲ್ಲಿ ಕವರ್ ಆಗುತ್ತೆ ಅಂತ. ಎಕ್ಸ್ಪ್ಲೈನ್ ದಿ ಫಿನಾನ್ಷಿಯಲ್ ಡಿಫರೆನ್ಸ್, EBIT, ಅದು ಫಸ್ಟ್ ಚಾಪ್ಟರ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ 10 ಮಾರ್ಕ್ಸ್. ಕ್ಯಾಪಿಟಲ್ ಸ್ಟ್ರಕ್ಚರ್ 10 ಮಾರ್ಕ್ಸ್. ಮಾನಿಟರಿ ಪಾಲಿಸಿ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಯ್ತಾ. ಕ್ಯಾಪಿಟಲ್ ಮಾರ್ಕೆಟ್ ಅದು ಬರಲ್ಲ. ಮರ್ಜರ್ 10, 20 + 10 30 ಮಾರ್ಕ್ಸ್ ಆಯ್ತು. ಪಾರ್ಟ್ A ಫಸ್ಟ್ ಕ್ವಶನ್ ಎಷ್ಟು ಮಾರ್ಕ್ಸ್ ಆಯ್ತು? 30. ನೆಕ್ಸ್ಟ್ ಆನಿಟಿ ವ್ಯಾಲ್ಯೂ ಕೇಳಿದ್ರಲ್ವಾ, ಆನಿಟಿ ಎಷ್ಟು ಮಾರ್ಕ್ಸ್ಗೆ? 20 ಮಾರ್ಕ್ಸ್. 30 + 20 50. ಅಗೇನ್ 15 65. +20 75. ಫಂಡ್ ಫ್ಲೋ ಸ್ಟೇಟ್ಮೆಂಟ್ 15. 75 + 15 95. ಕ್ರೆಡಿಟ್ ರೇಟಿಂಗು ಇದರಲ್ಲಿ ಬರಲ್ಲ. 75 + 20 95. 95 + 15 110 + 15 110 ಆಯ್ತಾ. 110 to 110 ಮಾರ್ಕ್ಸ್ ಬಂದಿದೆ. ಆಲ್ಮೋಸ್ಟ್ ಆಲ್ 100 ಕ್ರಾಸ್ ಆಯ್ತಾ. 50% ಯಾವುದಕ್ಕಿರುತ್ತೆ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಇರುತ್ತೆ. ಸೊ ಜಾಸ್ತಿ ವೇಟೇಜ್ನ ನಾವು ಯಾವ್ದಕ್ಕೆ ಕೊಡ್ತೀವಿ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಕೊಡ್ತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ ಇಷ್ಟು? ಸೊ ಪಾರ್ಟ್ A ಅಥವಾ ಪೇಪರ್ 1 ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಹೌದು, ಎಲ್ಲ ಅಟೆಂಡ್ ಮಾಡ್ಲೇಬೇಕು. 5 ಕ್ವಶನ್ ಈಗ ನೋಡಿ, ನಾನು ಜಸ್ಟ್ ಕ್ವಶನ್ ನಂಬರ್ 1ರಲ್ಲಿ 5, ಒಂದೊಂದು ಕ್ವಶನ್ಗೆ 10 ಮಾರ್ಕ್ಸ್. ಈಗ ಜಸ್ಟ್ ನಾನು ಇನ್ ಡೆಪ್ತ್ ಆಗಿ ನಾನು ಸಿಲೆಬಸ್ ಒಳಗಡೆ ಹೋಗ್ಲಿಲ್ಲ, ಬರೀ ಹೆಡ್ಡಿಂಗ್ಸ್ ಅಷ್ಟೇ ಹೇಳಿರೋದು. ಸಿಲೆಬಸ್ ಒಳಗಡೆ ಹೋಗ್ಲಿಲ್ಲ, ಹೆಡ್ಡಿಂಗ್ಸ್ ಇಷ್ಟು ಮಾತ್ರ ನೋಡ್ಬೇಕಂತ. ಅಲ್ಲಿರೋ ವರ್ಡ್ಗಳು ಅದೇ ಕ್ವಶನ್ ಪೇಪರ್ ಇದೆಯಾ? ಇದಲ್ಲ, ಯಾವ ಕ್ವಶನ್ ಪೇಪರ್ ತೆಗೆದ್ರು ನಾನು ಇವಾಗ ಏನ್ ಡಿಸ್ಕಸ್ ಮಾಡಿದೀನಿ ಅದನ್ನ ತೋರಿಸ್ತೀನಿ ಪೇಪರ್ 1 ಅಲ್ಲಿ. ಓಕೆನಾ? ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಪೇಪರ್ 1 ಅಥವಾ ಪೇಪರ್ 2 ಕ್ವಶನ್ ನಂಬರ್ 1 and 5 ಕಂಪಲ್ಸರಿ ಅಂತ ಇದೆಯಲ್ಲ, ಅದು ಒಂದೇ ಎಲ್ಲರಿಗೂ ಇದು ಮಾಡೋದು. ಬಟ್ ಹೇಳ್ಬೇಕಂದ್ರೆ ಅದೇ ತುಂಬಾ ಇದೆ. ಅಲ್ಲಿ ಏನ್ 150 ವರ್ಡ್ ಅಲ್ಲಿ ಬರೀಬೇಕು. ಯಾವುದು ಮತ್ತೆ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಓದ್ಕೊಂಡಿರ್ಬೇಕಪ್ಪ ಅನ್ನೋದಿಲ್ಲ. ಇವಾಗ ನೀವೇನೇ ನಮ್ಮ ಜನರಲ್ ಸ್ಟಡೀಸ್ ಅಲ್ಲಿ ಓದಿದ್ರು, ಅದಕ್ಕೆ ನಾವು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಲೇಬೇಕು. ಇಲ್ಲಿ ಒಂದ್ಸಲಿ ಮುಗಿದೋಯ್ತು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿದೆ, ನೀವು ಬರೆದ್ರೆ ಅದರಲ್ಲಿ ಇವಾಗ 100% ಚಾನ್ಸ್ ಅಂತ ಇರೋದು ಮಾರ್ಕ್ಸ್ ಕೊಡೋದಕ್ಕೆ. 80% ಮಾರ್ಕ್ಸ್ ಕೊಡ್ಲೇಬೇಕು. ಯಾಕೆಂದ್ರೆ ಅದ್ರಲ್ಲಿ ಬೇರೆ ಏನು ಇಲ್ಲ ವರ್ಡಿಂಗ್ಸ್, ಇನ್ನೇನು ವರ್ಡ್ನು ಚೇಂಜ್ ಮಾಡಕ್ ಆಗಲ್ಲ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ICAI ಅವ್ರು ಏನ್ ಬಿಟ್ಟಿದ್ದಾರೆ ಆಯ್ತಾ, ICAI ಬೋರ್ಡ್ ಏನ್ ಬಿಟ್ಟಿರುತ್ತೆ, ಅವ್ರು ಕೊಟ್ಟಿರೋ ವರ್ಡಿಂಗ್ಸ್ನೇ ಬೇರೆ ವರ್ಡಿಂಗ್ಸ್ ಏನು ಬರೆಯಕ್ಕಾಗಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ಮತ್ತೆ ಪ್ರಾಬ್ಲಮ್ಸ್ ಮೆಥಡ್ಸ್ ಬೇರೆ ಆಗಿರ್ಬೋದು, ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ, ಬಟ್ ಆನ್ಸರ್ ಸೇಮ್ ಬರುತ್ತೆ. ಆಯ್ತಾ, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಲಾಸ್ಟ್ ಆನ್ಸರ್ ಕರೆಕ್ಟ್ ಆಗಿದ್ರೆ ಸಾಕು, ಮೆಥಡ್ ಯಾವ್ದಾದ್ರು. ಸೊ ಇದು ನಮ್ಮಲ್ಲಿ ಫಿಕ್ಸ್ಡ್ ಆಗಿ ಹೋಗಿರುತ್ತೆ. ಅಂದ್ರೆ ಒಂದ್ಸಲಿ ಕಲ್ತು ಆದ್ರೆ ಮುಗೀತು. ಆಯ್ತಾ, ಜಸ್ಟ್ ಅದನ್ನ ಏನ್ ಮಾಡ್ಬೇಕು? ರಿವೈಸ್ ಮಾಡು. ಕ್ಲಿಯರ್? ಪೇಪರ್ 1, ಪೇಪರ್ 2 ಹೋಗೋಣ.
ಪೇಪರ್ 2 ಬೇಗ ಮುಗಿದೋಗುತ್ತೆ, ಕಡಿಮೆ ಇರೋದು. ಪೇಪರ್ 2 ಅಲ್ಲಿ ಓನ್ಲಿ 4 ಕಾನ್ಸೆಪ್ಟ್. ಆರ್ಗನೈಸೇಷನ್ ಥಿಯರಿ, ಆರ್ಗನೈಸೇಷನ್ ಬಿಹೇವಿಯರ್, ಇದು ಪಾರ್ಟ್ ಎ. ನೆಕ್ಸ್ಟ್ HRA, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ರಿಲೇಷನ್, ಪಾರ್ಟ್ ಬಿ. ಪಾರ್ಟ್ ಎ, ಪಾರ್ಟ್ ಬಿ. ಆರ್ಗನೈಸೇಷನ್ ಥಿಯರಿ, ಆರ್ಗನೈಸೇಷನ್ ಬಿಹೇವಿಯರ್, ದೆನ್ HRM ಮತ್ತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸಾರಿ ಇಂಡಸ್ಟ್ರಿಯಲ್ ರಿಲೇಷನ್ಸ್. ಸರಿನಾ? ಇದು 400 ಮಾರ್ಕ್ಸ್ಗೆ ಇದರಲ್ಲಿ 250 ಅಟೆಂಡ್ ಮಾಡ್ಬೇಕು. ಸೇಮ್ ರೂಲ್ಸ್, 150 ಕ್ವಶನ್ ನಂಬರ್ 1 and 5. ಬಟ್ ಇಲ್ಲಿ ಯಾವುದೇ ರೀತಿ ಪ್ರಾಕ್ಟಿಕಲ್ಸ್ ಆಯ್ತಾ. ನಮ್ಗೆ ಅಲ್ಲೇನಾಗ್ತೈತೆ, ಪೇಪರ್ 1 ಅಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇತ್ತು, ಆಸ್ ವೆಲ್ ಆಸ್ ಥಿಯರಿ ಬರ್ತಾ. ಇದು ಪೂರ್ತಿ ಥಿಯರಿ, ಪೂರ್ತಿಯಾಗಿ ಏನಿರುತ್ತೆ, ಥಿಯರಿ ಆಗಿರುತ್ತೆ. ಫಸ್ಟ್ ಆರ್ಗನೈಸೇಷನ್ ಥಿಯರಿಗೆ ಬಂದ್ರೆ ನಾವು ಅಲ್ಲೊಂದು 4 ಕಾನ್ಸೆಪ್ಟ್ ನ ಮಾತ್ರ ನೋಡ್ತೀವಿ. ಓಕೆನಾ? ಅಂದ್ರೆ ನೇಚರ್ ಆಫ್ ದಿ ಆರ್ಗನೈಸೇಷನ್ ಥಿಯರಿ, ಥಿಂಕರ್ಸ್ ಅಂತ ಬರ್ತಾರೆ, ಯಾರ್ಯಾರು ಥಿಂಕರ್ಸ್ ಇದ್ದಾರೆ, ಮತ್ತೆ ಕೆಲವೊಂದು ಥಿಯರೀಸ್ ಬರುತ್ತೆ. ಸಬ್ಜೆಕ್ಟ್ ಅಲ್ಲೇ ಇದೆ ಆರ್ಗನೈಸೇಷನ್ ಥಿಯರೀಸ್ ಅಂತ. ಓಕೆನಾ? ಸೊ ಲೀಡರ್ಶಿಪ್ ಅಂತ ವರ್ಡ್ ಕೇಳಿ, ಮೋಟಿವೇಶನ್ ಅಂತ ವರ್ಡ್ ಕೇಳಿ, ಕಲ್ಚರ್ ಅಂತ ವರ್ಡ್ ಕೇಳಿ. ಆಯ್ತಾ? ಸೊ ಅದೆರಡು ಆರ್ಗನೈಸೇಷನ್ ಥಿಯರಿ ಅಂಡ್ ಬಿಹೇವಿಯರ್, ಎರಡರಲ್ಲೂ ನಾವು ಅದನ್ನೇ ಲೀಡರ್ಶಿಪ್ ಕ್ವಾಲಿಟಿ ಆಗಿರುತ್ತೆ, ಲೀಡರ್ಶಿಪ್ ಥಿಯರಿ ಇರುತ್ತೆ, ಮೋಟಿವೇಶನ್ ಥಿಯರೀಸ್. ಸೊ ನೀವು ಅಸ್ಬಸ್ ಥಿಯರಿ ಅಂತ ಕೇಳಿರ್ತೀರಾ, ಮಾಸ್ಲೋಸ್ ಹೈರಾರ್ಕಿ ಥಿಯರಿ, ಎಕ್ಸ್ ಥಿಯರಿ, ವೈ ಥಿಯರಿ. ಸೊ ಇದು ಪೂರ್ತಿ ಇದು ಎರಡನ್ನೂ ಅಷ್ಟೇ. ಆಯ್ತಾ? ಏನ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಓದಿರ್ತೀರಾ ಅಲ್ಲಿರೋದೆ. ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಮತ್ತೆ BBA ತಗೊಂಡಿದ್ರೆ BBA ಸ್ವಲ್ಪ ಫೋಕಸ್ ಜಾಸ್ತಿ ಇರುತ್ತೆ, ಅಥವಾ MBA ಪ್ಯೂರ್ಲಿ ಇದಿದ್ದೇ ಇರುತ್ತೆ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ರೆಕ್ರೂಟ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ಸ್, ಅವ್ರನ್ನ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ. ಸರಿನಾ? ರೆಕ್ರೂಟ್ಮೆಂಟ್ ಆದ್ಮೇಲೆ ಅವ್ರಿಗೆ ಏನ್ ಕೊಡ್ಬೇಕು, ಜಾಬ್ ಕೊಡ್ಬೇಕು. ಜಾಬ್ ಆಗದೇನೆ ಜಾಬ್ ರೊಟೇಷನ್ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇರುತ್ತೆ, ಕಾಂಪನ್ಸೇಷನ್ ಇರುತ್ತೆ, ಜಾಬ್ ರೊಟೇಷನ್ಸ್ ಇರುತ್ತೆ. ಅದ್ರ ಬಗ್ಗೆ ನಾವು HRM ಅಲ್ಲ 4 ಕಾನ್ಸೆಪ್ಟ್. ಜಸ್ಟ್ ಹ್ಯೂಮನ್ ಯಾವ ತರ ಸೆಲೆಕ್ಟ್ ಮಾಡ್ಕೊಂತೀವಿ, ಅವ್ರಿಗೆ ಏನ್ ಜಾಬ್ ಕೊಡ್ತೀವಿ, ಏನ್ ಟ್ರೈನಿಂಗ್ ಕೊಡ್ತೀವಿ, ಏನ್ ಕಾಂಪನ್ಸೇಷನ್. ಆಯ್ತಾ? ಇಂಡಸ್ಟ್ರಿಯಲ್ ರಿಲೇಷನ್ ಅಂತ ಬಂದ್ರೆ, ಆಯ್ತಾ, ಸೊ ಯೂನಿಯನ್, ಟ್ರೇಡ್ ಯೂನಿಯನ್ ಅಂತ ಕೇಳಿ, ಟ್ರೇಡ್ ಯೂನಿಯನ್ಸ್, ಲೇಬರ್ ಆರ್ಗನೈಸೇಷನ್, ಲೇಬರ್ಸ್. ದೆನ್ ಅದಾದ್ಮೇಲೆ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಏನಾದ್ರು ಜಗಳ ಆದ್ರೆ ಅದನ್ನ ಹೆಂಗಿದ್ ಮಾಡ್ತಾರೆ, ಯೂನಿಯನ್ಸ್ ಮತ್ತೆ ಲೇಬರ್ ಆರ್ಗನೈಸೇಷನ್ ಕಾನ್ಫ್ಲಿಕ್ಟ್ಸ್, ಮ್ಯಾನೇಜ್ಮೆಂಟ್ ಜೊತೆಗೆ ಯಾವ ತರ ಇರಬೇಕು, ಮತ್ತೆ ಯೂನಿಯನ್ ಜೊತೆ ಯಾವ ತರ, ಲೇಬರ್ಸ್ ಜೊತೆಗೆ ಯಾವ ತರ. ಇದು ಇಂಡಸ್ಟ್ರಿಯಲ್ ರಿಲೇಷನ್ಸ್. ಸೊ ಇಲ್ಲಿ ನಮ್ಗೆ ಏನಾದ್ರು ರೀಸೆಂಟ್ಗೆ ಕೋಡ್ ಬಿಲ್ ಅಂತ ಪಾಸ್ ಆಯ್ತು. ನಿಮ್ಗೆ ಆಕ್ಟ್ಗಳು ಗೊತ್ತಿರುತ್ತೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾನೆ ಇರ್ತೀರಾ. ಇಲ್ಲಿಗೆ ಮಾತ್ರ ಜಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಎನಿ ಇಂಡಸ್ಟ್ರಿ ಏನಾದ್ರೂ ಬಂದ್ರೆ, ಆಯ್ತಾ, ಅಲ್ಲಿ ಮಾತ್ರ ನಾವು ಅದನ್ನ ಫೋಕಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಇನ್ನೆಲ್ಲೂ ನಮ್ಗೆ ಪೂರ್ತಿ ಸ್ಟ್ಯಾಟಿಕ್ ಪಾಯಿಂಟ್ಸ್ ಆಗಿರುತ್ತೆ, ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕೆ ಕರೆಂಟ್ ಅಫೇರ್ಸ್ ನಾವು ಇನ್ಕ್ಲೂಡ್ ಮಾಡಲ್ಲ. ಓಕೆನಾ? ಇಷ್ಟು ಪೇಪರ್ 2. ಅಗೇನ್ 200 200. ಇದು 2 ಚಾಪ್ಟರ್ ಇಂದ 200, ಅದೆರಡು ಚಾಪ್ಟರ್ ಇಂದ 200. ಓಕೆನಾ? ಅಂದ್ರೆ ಇವಾಗ ನಾವು ಜಾಸ್ತಿ ಕಷ್ಟ ಪಡ್ಬೇಕಾಗಿರೋದು ಪೇಪರ್ 1, ಅದ್ರಲ್ಲೂ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದು ಬಿಟ್ರೆ ಇನ್ಯಾವ್ದು ಸರ್ ಆಪ್ಷನಲ್ ತಗೊಂಡ್ರೆ, ಎಷ್ಟೊಂದು ಆಪ್ಷನಲ್ ತಗೊಂಡ್ರೆ ಅದ್ರಲ್ಲಿ ಸಕ್ಸಸ್ ರೇಟ್ ಬೇಕಲ್ವಾ. ಆಪ್ಷನಲ್ ಎಲ್ಲ ತಗೊಂತಾರೆ. ಈಗ ನಾನು ಕಾಮರ್ಸ್ ಫ್ಯಾಕಲ್ಟಿ ಆಗಿರೋದ್ರಿಂದ ನಾನು ಹೇಳ್ತೀನಿ ನನ್ನ ಆಪ್ಷನಲ್ ಚೆನ್ನಾಗೈತೆ, ನನಗೆ ಚೆನ್ನಾಗೈತೆ. ಕರೆಕ್ಟ್ ತಾನೆ? ಈಗ ನನ್ಗೆ ಈಗಲೂ ಪೇಪರ್ ಕೊಟ್ರೆ ಬರೀತೀನಿ, ಯಾವ್ದಾದ್ರು ಪ್ರಾಬ್ಲಮ್ ಕೊಟ್ಟಿರ್ಲಿ, ಥಿಯರಿ ಕ್ವಶನ್ ಆದ್ರೂ ಕೊಟ್ಟಿರ್ಲಿ, ಸೊ ಏನ್ 250ಗೆ ವಿತೌಟ್ ಪ್ರಿಪರೇಷನ್ 150 ಮಾರ್ಕ್ಸ್ ತಗೊಂತೀನಿ ಅಂತ ನನಗೆ ನಂಬಿಕೆ. ಏನು ಓದ್ಬೇಕು, PUC ಇಂದ PG ವರೆಗೂ ಟೀಚ್ ಮಾಡ್ತಾ ರೆಗ್ಯುಲರ್ ಆಗಿ ಟೀಚ್ ಮಾಡೋದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಓದಿರ್ತೀನಿ, ಬರೀತೀನಿ. ಬಟ್ ಅದನ್ನ ನಿಮ್ಗೂ ಅಷ್ಟೇ ಅದು ಕವರ್ ಮಾಡ್ಬೋದು, ನೀವು ಬರೀಬಹುದು. ಜಸ್ಟ್ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಬೇಕು. ಅದಾದ್ಮೇಲೆ ಎಲ್ಲರೂ ಸರ್ ಅಟೆಂಡ್ ಮಾಡಿದ್ರೆ ನಮ್ಗೆ ಸಕ್ಸಸ್ ಸಿಗುತ್ತಾ, ಮತ್ತೆ ಅದ್ರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಅದು ಮೇನ್ ಬೇಕಾಗಿದೆ. ಈಗ ನಾನು ಓವರಲ್ ಆಗಿ ಏನ್ ಬೇಕಾದ್ರೂ ಹೇಳಿ, ತುಂಬಾ ಪಾಸ್ ಆಗ್ಬಿಟ್ಟವ್ರೆ, ಓವರಲ್ ಏನು ಬೇಡ. ನಾವು UPSC ಆಸ್ಪಿರೆಂಟ್ಸ್ ಆಗಿರೋದು ಅಥೆಂಟಿಕೇಶನ್ ಡೀಟೇಲ್ ನೋಡೋಣ. UPSC ಆನ್ಯುವಲ್ ರಿಪೋರ್ಟ್ ಅಲ್ಲೇ ಕೊಟ್ಟಿದ್ದಾರೆ ಯಾವ್ಯಾವ ಆಪ್ಷನ್ ಅಲ್ಲಿ ಸಕ್ಸಸ್ ರೇಟ್ ಏನಿದೆ. ಓಕೆನಾ? ಅದನ್ನು ತೋರಿಸ್ತೀನಿ ನೋಡಿ. ಇಷ್ಟರಲ್ಲಿ ಏನಾದ್ರು ಡೌಟ್ ಇದೆ, ಆಮೇಲೆ ಅದನ್ನ ತೋರಿಸ್ತೀನಿ. ಏನಾದ್ರು ಡೌಟ್ ಇದೆಯಾ ಅದನ್ನ ನೋಡೋಣ. ಆನ್ಯುವಲ್ ರಿಪೋರ್ಟ್, ಎನಿ ಡೌಟ್?
ನಿಮ್ಗೆ ಏನಾದ್ರು ಕ್ವೈರೀಸ್ ಕೇಳ್ಬೋದು, ಫ್ರೀಯಾಗಿ ಕೇಳಿ. ಅದು ಜಸ್ಟ್ ಒಂದು ಅಪ್ರೋಚ್ ಯಾವ ತರ ಐತೆ ಕಾಮರ್ಸ್ ಅಂಡ್ ನಮ್ ಕಾಮರ್ಸ್ ಸಬ್ಜೆಕ್ಟ್ ಅಂತ ಏನಾದ್ರು ಅದು ಥಿಯರೀಸ್, ಅದು ಥಿಯರಿ ಚೂಸ್ ಮಾಡು. ಅದರಲ್ಲಿ 100 ಮಾರ್ಕ್ಸ್ಗೆ 250 100 ಮಾರ್ಕ್ಸ್ಗೆ ಥಿಯರಿನೇ ಬರುತ್ತೆ. ಇನ್ನು 150 ಮಾರ್ಕ್ಸ್ಗೆ ಮಾತ್ರ ಪ್ರಾಕ್ಟಿಕಲ್. ಅದು 150 ಮಾರ್ಕ್ಸ್ಗೂ ಬರೆಯೋಕ್ಕಾಗಲ್ಲ. ಯಾಕೆ ಅಂದ್ರೆ ಕ್ವಶನ್ ನಂಬರ್ 2 ಅಲ್ಲಿ 2 ಪ್ರಾಕ್ಟಿಕಲ್ ಇದ್ರೆ ಇನ್ನೊಂದು ಥಿಯರಿ ಕ್ವಶನ್ ಇದೆ. ಸೊ ಯೂಶ್ವಲಿ ಆಂಥ್ರೋಪಾಲಜಿ 1000 ಸುಮಾ ಕಾಣಿಸ್ತಾ ಇದೆ ಇವಾಗ. 1200 ಜನಕ್ಕೆ ರೆಕಮೆಂಡ್ ಆಗಿರೋದು ಎಷ್ಟು? 100. ನೆಕ್ಸ್ಟ್ 210ಗೆ 27. ಸೊ ನಮಗೆ ಪರ್ಸೆಂಟೇಜ್ನ ನೋಡಿದ್ರೆ 12%. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಬರುತ್ತೆ. ಮ್ಯಾನೇಜ್ಮೆಂಟ್ ಅಲ್ಲಿ ಓನ್ಲಿ 38 ಮೆಂಬರ್ಸ್, ಬಟ್ ಅದು 15%. ಹೈಯೆಸ್ಟ್ ಇರೋದು 15%. ನೆಕ್ಸ್ಟ್ ಲಾ 13%. ನಮ್ದೇನೆ ಇರೋದು 12%. ಸೊ ನಮ್ಮಲ್ಲಿ ಏನಂತಂದ್ರೆ ಕಾಂಪಿಟೇಟರ್ಸ್ ಕಡಿಮೆ ಇದೆ. ಓಕೆನಾ? ಸೊ ಈ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ CA ಲೆವೆಲ್ ಸರ್ ಅಂತ. ದಿಸ್ ಆಪ್ಷನ್ ಇಸ್ CA ಲೆವೆಲ್. ಸೊ CA ಲೆವೆಲ್ ಯಾವುದರಲ್ಲಿ ನಮಗೆ ಜಸ್ಟ್ ಪೇಪರ್ 1, ಎಸ್ಪೆಷಲಿ ಪೇಪರ್ 1 ಮಾತ್ರ. ಪೇಪರ್ 2 ತುಂಬಾ ಈಸಿ. ಪೇಪರ್ 2 ಅಷ್ಟೊಂದು ಓದ್ಬೇಕಾದ ಏನಿಲ್ಲ, ಆಯ್ತಾ? ಪೇಪರ್ 1 ಬಿಟ್ರೆ ಪೇಪರ್ 2 ಏನೂ ಇಲ್ಲ. ನಮಗೆ ಪೇಪರ್ 1 ಅಷ್ಟೇ ನಾವು ಕವರ್ ಮಾಡೋ. ಅದರಲ್ಲೂ ಜಾಸ್ತಿ ಫೋಕಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಮಾಡಿದ್ರೆ ತುಂಬಾ ಈಸಿ. ನೋಡಿ ಬೇರೆ ಬೇರೆ ಪರ್ಸೆಂಟೇಜ್ UPSC ಅವರು ಬಿಟ್ಟಿರುವಂತ ಆನ್ಯುವಲ್ ರಿಪೋರ್ಟ್, ಬೇರೆ ಬೇರೆ ಪರ್ಸೆಂಟೇಜ್ ಎಲ್ಲ ನೀವೇ ಅಬ್ಸರ್ವ್ ಮಾಡಿ. ಇದು ಮೇನ್ಸ್ ಅಲ್ಲಿ ರೆಕಮೆಂಡ್ ಆಗಿದೆ. ಎನಿ ಡೌಟ್? ಹೌದು, ಪ್ರಾಕ್ಟಿಕಲ್ ಇರುತ್ತೆ. ಏನಿರುತ್ತೆ ಅನ್ನೋದೇ ಕಷ್ಟ. ಅಂದ್ರೆ ಇವಾಗ ನಮ್ ಕಾಮರ್ಸ್ ಅಲ್ಲಿ 2 ತರ ಕ್ಯಾಟಗರಿ ಇರ್ತಾರೆ. ಕಾಮರ್ಸ್ ಅಲ್ಲಿ ಒಬ್ರು ಥಿಯರಿನ ಇಷ್ಟಪಡೋರು ಇರ್ತಾರೆ. ಸರ್ ಏನಾದ್ರೂ ಸರಿ ಬರಿತೀವಿ ಸರ್ ಥಿಯರಿ ಕ್ವಶನ್ ಕೊಟ್ರೆ. ಇನ್ನೊಬ್ರು ಹೆಂಗೆ ಅಂದ್ರೆ ಸರ್ ನಮ್ಗೆ ಲೆಕ್ಕ ಮಾಡೋದು ತುಂಬಾ ಇಷ್ಟ, ಅಕೌಂಟ್ಸು ಮತ್ತೆ ಟ್ಯಾಕ್ಸು, ಏನ್ ಕ್ವಶನ್ ಕೊಟ್ಟರು ಮಾಡ್ತೀವಿ ಸರ್. ಬಟ್ ಇದರಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎರಡನ್ನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಸ್ಕೋರ್ ಆಗುತ್ತೆ. ಎಸ್ಪೆಷಲಿ ಸೆಕೆಂಡ್ ಪೇಪರ್ ಅಲ್ಲಿ ಏನು ಥಿಯರಿ ಇಲ್ಲ, ಏನು ಪ್ರಾಕ್ಟಿಕಲ್ಸ್ ಇಲ್ಲ, ಪೂರ್ತಿ ಥಿಯರಿನೇ ಸೆಕೆಂಡ್ ಪೇಪರ್. ಫಸ್ಟ್ ಪೇಪರ್ ಮಾತ್ರ ಆ ತರ ಇರೋದು ಆಪ್ಷನ್. ಸೆಕೆಂಡ್ ಪೇಪರ್ ಕ್ವಶನ್ ಪೇಪರ್ ತೋರಿಸ್ ಯಾವುದು ಥಿಯರೀಸ್ಗ. ಸೊ ನಿಮ್ಗೆ ಅವಾಗಲೇ ನಾನು ಜಸ್ಟ್ ಒಂದು ಕ್ವಶನ್ನ ನಾನು ಕಾಸ್ಟ್ ಅಕೌಂಟಿಂಗ್ ನ ಪಾಠ ಮಾಡಿದೆ, 4 ಪಾಯಿಂಟ್ ಆಗಿ. ಸೊ 4 ಪಾಯಿಂಟ್ ಎಕ್ಸ್ಪ್ಲನೇಷನ್ ನಾವು ಕೊಡ್ಬೇಕಾದ್ರೆ ಪಾಯಿಂಟ್ ವೈಸ್ ಇದೆ, ಪ್ರೆಸೆಂಟ್ ಸೀನವರೇ ಕಂಪೇರ್. ಸರಿ, ನಾ ಪೇಪರ್ 2 ತೋರಿಸ್ಬೇಕಾ? ಓಕೆ. ಸೆಕೆಂಡ್ ಪೇಪರ್ ಜಸ್ಟ್ ನಾನು ಹೆಡ್ಡಿಂಗ್ ಹಾಕಿ ಓವರಲ್ ಆಗಿ ಹೇಳ್ದೆ ಕೆಲವು ವರ್ಡಿಂಗ್ಸ್ಗಳನ್ನ. ಆರ್ಗನೈಸೇಷನಲ್ ಥಿಯರಿ, ಕಲ್ಚರ್ ಅಂತ ವರ್ಡ್ ಯೂಸ್, ಕ್ಲೈಮೇಟ್. ನೆಕ್ಸ್ಟ್ ಪರ್ಸನಲ್, ಕಾನ್ಫ್ಲಿಕ್ಟ್. ಇಲ್ಲಿ ನಾನು ಪೂರ್ತಿ ಡೀಟೇಲ್ ಆಗಿ ಏನೂ ಬರ್ದಿಲ್ಲ. ಆರ್ಗನೈಸೇಷನ್ ಕಂಟ್ರೋಲ್, ಲೀಡರ್ಶಿಪ್. ಲೀಡರ್ಶಿಪ್ ಅಲ್ಲಿ ಥಿಯರಿ ಬರುತ್ತೆ ಅಂತ ಹೇಳಿದೆ, ಲೀಡರ್ಶಿಪ್. ಹೈಜಿನ್ ಥಿಯರಿ, ಮೋಟಿವೇಶನ್, ಹಸ್ಬಸ್ ಥಿಯರಿ ಅಂತ ವರ್ಡೇ ಹೇಳಿದೆ, ಅದೇ ಪರ್ಸನ್ ಹೊಸರೇನೆ ಹೇಳಿ. ನೆಕ್ಸ್ಟ್ ಕ್ವಾಲಿಟಿ ಆಫ್ ವರ್ಕ್, ಎಫಿಷಿಯನ್ಸಿ. ಇದಿಷ್ಟು ಆರ್ಗನೈಸೇಷನ್ ಬಿಹೇವಿಯರ್ ಅಂಡ್ ಥಿಯರಿ ವರ್ಕ್. ನೆಕ್ಸ್ಟ್ HRM ಮತ್ತೆ IR, ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಅಂತ ಅಂದ್ರೆ ಬಂದ್ರೆ ಯಾವ್ದಕ್ಕೆ ಹೋಗುತ್ತೆ? ಅದು HRM ಹೋಗುತ್ತೆ. ಎಂಪ್ಲಾಯಿ ಓರಿಯಂಟೇಷನ್ಸ್. ದೆನ್ ಕಲೆಕ್ಟಿವ್ ಬಾರ್ಗೇನ್, IR ಇಂಡಸ್ಟ್ರಿಯಲ್ ರಿಲೇಷನ್, ಕಲೆಕ್ಟಿವ್ ಬಾರ್ಗೇನ್. ಕಾಂಪಿಟೇಷನ್ಸ್, ಲೇಬರ್ ಟರ್ನ್ ಓವರ್, ಅದು ಇಂಡಸ್ಟ್ರಿಯಲ್ ರಿಲೇಷನ್. ಟ್ರೇಡ್ ಯೂನಿಯನ್ಸ್, ಅವಾಗಲೇ ವರ್ಡ್ ಯೂಸ್ ಮಾಡಿದೆ, ಟ್ರೇಡ್ ಯೂನಿಯನ್. ನೆಕ್ಸ್ಟ್ ಎಂಪ್ಲಾಯಿ ವೆಲ್ಫೇರ್, ಟ್ರೇಡ್ ಯೂನಿಯನ್ಸ್, ಅದು ಟ್ರೇಡ್ ಯೂನಿಯನ್ಸ್ ಅಲ್ಲಿ ಬರೋದು. ನೋಡಿ ಥಿಯರಿ ಎಲ್ಲ ಪೂರ್ತಿಯಾಗಿ ಏನಿರೋದು, ಇಂಡಸ್ಟ್ರಿಯಲ್ ಡೆಮೋಕ್ರಸಿ ಫಂಕ್ಷನ್, ಪ್ಲೇಸ್ಮೆಂಟ್ ಪ್ರಾಬ್ಲಮ್ಸ್. ನೋಡಿ ಇದು ಈ ಕ್ವಶನ್ ನೀವು ಓನ್ ಆಗು ಬರೀ. ಪ್ಲೇಸ್ಮೆಂಟ್ ಪ್ರಾಬ್ಲಮ್ ಅರೈಸ್ ಮೋರ್ ದನ್ ಲಾರ್ಜರ್ ಅಂಡ್ ಜಿಯೋಗ್ರಫಿಕಲಿ ಸ್ಟಾರ್ಟೆಡ್ ಆರ್ಗನೈಸೇಷನ್. ಕಾಮೆಂಟ್. ಇವಾಗ ಪ್ಲೇಸ್ಮೆಂಟ್ ಪ್ರಾಬ್ಲಮ್ ಕೆಲವೊಂದು ಪ್ಲೇಸ್ಗೆ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಏನ್ಕಾಗಲ್ಲ ಅಂತ ಬರೀ, ಜಿಯೋಗ್ರಫಿಕಲಿ ನಮ್ಗೆ ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ದಿ ಸ್ಕೋಪ್ ಅಂಡ್ ರಿಲೆವೆನ್ಸ್ ಆಫ್ HRM ಇನ್ ಆರ್ಗನೈಸೇಷನ್ ಟುಡೇ. ಇದೆಲ್ಲ ಸ್ಟ್ರೈಟ್ ಕ್ವಶನ್ಸ್, ಇಂಡೈರೆಕ್ಟ್ ಕ್ವಶನ್ಸ್ ಯಾವ್ದಿಲ್ಲ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಆಯ್ತಾ? ನೋಡಿ
ಡಿಸ್ಕ್ರೈಬ್ ದಿ ಇಂಡಸ್ಟ್ರಿಯಲ್ ರಿಲೇಷನ್ ಇನ್ ಪಬ್ಲಿಕ್ ಸೆಕ್ಟಾರ್. ಕ್ವಶನ್ ಅರ್ಥ ಮಾಡ್ಕೊಳಕ್ಕೂ ಜಾಸ್ತಿ ಟೈಮ್ ಏನ್ ಬೇಕಾಗಿಲ್ಲ. ನೀವು ಜನರಲ್ ಸ್ಟಡೀಸ್ ಕ್ವಶನ್ ನೋಡಿದ್ರೆ ಅದು ಕ್ವಶನ್ ಅರ್ಥ ಮಾಡ್ಕೊಳಕ್ಕೆ 1 ನಿಮಿಷ ಬೇಕು, ಹಿಂಗೆ ಆನ್ಸರ್ ಸ್ಟ್ರಕ್ಚರ್ ಮಾಡ್ಬೇಕು. ಇದ್ರಲ್ಲಿ ಆ ತರ ಏನಿಲ್ಲ. ಹೌ ಆರ್ಗನೈಸೇಷನ್ ಐಡೆಂಟಿಫೈ ದಿ ಟ್ರೈನಿಂಗ್, ಅವಾಗಲೇ ಟ್ರೈನಿಂಗ್ ಅಂತ ವರ್ಡ್ ಹೇಳಿದೆ. ಟ್ರೈನಿಂಗ್ ನೀಡ್ಸ್ ಆಫ್ ದೇರ್ ಎಂಪ್ಲಾಯೀಸ್ ಎಕ್ಸ್ಪ್ಲೈನ್. ಎಲ್ಲ ಯಾವ ತರ ಕ್ವಶನ್ಸ್ ಬರುತ್ತೆ? ಸ್ಟ್ರೈಟ್ ಕ್ವಶನ್ಸ್ ಬರುತ್ತೆ. ಏನಾಯ್ತು ಪೇಪರ್ 2. ಈ ಡೌಟ್? ಸ್ಟಡಿ ಮೆಟೀರಿಯಲ್. ಸ್ಟಡಿ ಮೆಟೀರಿಯಲ್ ಮತ್ತೆ ಕ್ಲಾಸಸ್ದು ಪ್ರಾಕ್ಟಿಕಲ್ಸ್ಗೆಲ್ಲ ಇಲ್ಲೇ ಆನ್ ಸ್ಪಾಟ್ ಅಲ್ಲಿ ಇದು ಮಾಡ್ಕೊಂಡು ಮುಂಚೆನೆ ಕೊಡ್ತೀವಿ ಮೆಟೀರಿಯಲ್ಸ್. ಆಯ್ತಾ? ಥಿಯರೀಸ್ ಮಾಡ್ಬೇಕಾದ್ರೂ ಅಷ್ಟೇ, ಯಾಕೆಂದ್ರೆ ಮುಂಚೆನೆ ನಮಗೆ ಮೆಟೀರಿಯಲ್ ಕೊಟ್ರೆ ಬೇಗ ಎಕ್ಸ್ಪ್ಲೈನ್ ಮಾಡಕ್ಕೆ ರೆಡಿ ಆಗುತ್ತೆ. ಮೆಟೀರಿಯಲ್ಸ್ಗೆ ಮತ್ತೆ ಟೆಸ್ಟ್ಗೆ ಅದೆಲ್ಲ ನಡೀತಾ ಇರುತ್ತೆ ರುಟೀನ್ ಆಗಿ. ಆಯ್ತಾ? ಟೆಸ್ಟ್ ಮಾಡಿ ಇಮಿಡಿಯೇಟ್ ಇವ್ಯಾಲ್ಯೂಯೇಟ್ ಮಾಡಿ ನೆಕ್ಸ್ಟ್ ಯಾವ ತರ ಆನ್ಸರ್ ಬರಿಬೇಕು ಅದನ್ನ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಕೊಡ್ಬೇಕು. ಅದರ್ ಡೌಟ್ಸ್? ನಾನು ಬುಕ್ ಲಿಸ್ಟ್ ಹೇಳಲಿಲ್ಲ, ಜಸ್ಟ್ ಬುಕ್ ಲಿಸ್ಟ್ ನೀವು ತಗೊಂತೀವಿ ಯಾರಾದರೂ ಅಂತಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ತೀನಿ. ನಾನು ಸಪ್ರೇಟ್ ಸ್ಪೆಸಿಫಿಕ್ ಇತ್ತು ಆಥರ್ ಅಂತಂದ್ರೆ ಇವಾಗ ಫಸ್ಟ್ ಬಂದ್ರೆ ಇವಾಗ ಫಿನಾನ್ಷಿಯಲ್ ಅಕೌಂಟಿಂಗ್ ಸೇವ್ ಆಗಿರಲ್ಲ ಅನ್ಕೊಂತ ಕ್ಯಾನ್ಸಲ್ ಮಾಡಿದೆ. ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 4 ಆಸ್ಪೆಕ್ಟ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಸ್ಟ್ ಯಾವ್ದಿರೋದು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ ICAI ವೆಬ್ಸೈಟ್ ಅಲ್ಲಿ ಅವ್ರದ್ದೇ ನೋಟ್ಸ್ ಬಿಟ್ಟಿರೋದು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ನೋಟ್ಸ್. ಅದಕ್ಕಿಂತ ದೊಡ್ಡ ಬೇರೆ ಮೆಟೀರಿಯಲ್ ಇನ್ಯಾವ್ದು ಬೇಡ. ಇನ್ನು ಅದನ್ನು ಪ್ರಿಸ್ಕ್ರೈಬ್ ಮಾಡಿರೋ ಬೇರೆ ಸಿಗ್ತದೆ, ರೆಡ್ಯೂಸ್ ಮಾಡಿರೋ. ಆಯ್ತಾ? ಸೊ ನಮ್ಗೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ನಾನು ಹೇಳ್ತಾ ಇದ್ದೀನಿ. ಬೇರೆ ಸಿಗುತ್ತೆ ಬುಕ್ಸ್ಗಳಲ್ಲಿ. ಫಿನಾನ್ಷಿಯಲ್ ಅಕೌಂಟಿಂಗ್ ಟೆಕ್ಸ್ಟ್ ಬುಕ್ ತಂದ್ರೂ ಸಿಗುತ್ತೆ. ಆದ್ರೆ ನಮ್ಗೆ ವರ್ಡಿಂಗ್ಸ್ ಆನ್ಸರ್ ಬರೀಬೇಕಲ್ವ ಮೇನ್ಸ್ ಅಲ್ಲಿ, ಆ ಸ್ಟ್ಯಾಂಡರ್ಡ್ ನಮ್ಗೆ ಸಿಗೋಂಥದ್ದಲ್ಲಿ ಅಥೆಂಟಿಕೇಶನ್ ಇರ್ತದೆ. ICAI ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಕೌಂಟಿಂಗ್ ಫಾರ್ ಶೇರ್ಸ್ ಅಂತ ಹೇಳಿದ್ರೆ ಇಶ್ಯೂ ಆಫ್ ಶೇರ್ಸ್ಗೆ NCERT ಸೆಕೆಂಡ್ PUC +2 NCERT ಬುಕ್ಸ್ ಸೆಕೆಂಡ್ PUC ಇಲ್ಲಿ ಚಾಪ್ಟರ್ ನಂಬರ್ 8 or 9 ಮೇ ಬಿ 8 or 9 ಅಲ್ಲಿ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಅದು ಕಂಪನಿ ಫೈನಲ್ ಅಕೌಂಟ್. ಯಾವ್ದಾದ್ರು ಕಾರ್ಪೊರೇಟ್ ಅಕೌಂಟಿಂಗ್ ಟೆಕ್ಸ್ಟ್ ಬುಕ್ ಎನಿ ಆಥರ್. ಸೊ ಯೂಶ್ವಲಿ ಸೆಂಟ್ರಲ್ ಯೂನಿವರ್ಸಿಟಿ ಯಾವ್ದಾದ್ರು ಆಥರ್ಸ್ ಚೆನ್ನಾಗಿದೆ. ಸೆಂಟ್ರಲ್ ಯೂನಿವರ್ಸಿಟೀಸ್ ಬರುತ್ತಲ್ವಾ, ದೊಡ್ಡ ಯೂನಿವರ್ಸಿಟಿ, ಅಥವಾ ಯಾವ್ದಾದ್ರು ಸರಿ ನಿಮ್ಗೆ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಆನ್ಸರ್ ಮಾಡಕ್ಕೆ ಯಾವುದೇ ಕಾರ್ಪೊರೇಟ್ ಅಕೌಂಟಿಂಗ್ ಟೆಕ್ಸ್ಟ್ ಬುಕ್ ತಗೊಂಡ್ರು ಓಕೆ. ಸರಿನಾ? ಅಗೇನ್ ಅದು ಅಮಾಲ್ಗಮೇಷನ್ಗೂ ಹೆಲ್ಪ್ಫುಲ್ ಆಗುತ್ತೆ. ಸೇಮ್ ಕಾರ್ಪೊರೇಟ್ ಅಥವಾ ಅಡ್ವಾನ್ಸ್ ಕಾರ್ಪೊರೇಟ್ 2 ಬುಕ್ ಅಲ್ಲೂ ಚಾಪ್ಟರ್ ಇದೆ. ಅದು ಫಿನಾನ್ಷಿಯಲ್ ಅಕೌಂಟ್ ಮುಗೀತು. ಕಾಸ್ಟ್ ಅಕೌಂಟಿಂಗ್ ಒಂದೇ ಬುಕ್ MN ಅರೋರಾ ಅಂತ ಓಡ್ ಕೇಳಿದ್ರೆ ಅದು ಕೋಲ್ಕತ್ತಾ ಪ್ರೊಫೆಸರ್ದು. ಆ ಬುಕ್ ತಗೊಂಡ್ರೆ ಸಾಕು. ಸರಿನಾ? ಟ್ಯಾಕ್ಸೇಷನ್ಗೆ ಟ್ಯಾಕ್ಸ್ಮನ್ ಪಬ್ಲಿಕೇಶನ್ ಅಂತ ಬರ್ತದೆ, ಮ್ಯಾಗ್ರೈಲ್ ಪಬ್ಲಿಕೇಶನ್, ಟ್ಯಾಕ್ಸ್ಮನ್ ಆರ್ ಮ್ಯಾಗ್ರೈಲ್ ಪಬ್ಲಿಕೇಶನ್. ಆಡಿಟ್ಗೆ ಈಗ ನಮ್ಮ ಇದರಲ್ಲಿ ಆಡಿಟ್ಗೆ ಅಶ್ವತ್ಥಪ್ಪ ಅಂತ ಬರೀತೀವಿ. ಅಶ್ವತ್ಥಪ್ಪ ಬುಕ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಆಡಿಟ್. ಮುಗೀತಷ್ಟು. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ IM ಪಾಂಡೆ ಅಥವಾ ಜೈನ್ ಅಂತ ಬರುತ್ತೆ, ಜೈನ್ ಅಂಡ್ ಖಾನ್ ಅಂತ ಒಂದು ಬುಕ್, ಮ್ಯಾಗ್ರೈಲ್ ಪಬ್ಲಿಕೇಶನ್. ಬುಕ್ಕು ಸ್ವಲ್ಪ ದಪ್ಪ ಇರುತ್ತೆ, ಅದು ನೋಡಿರ್ತೀರಾ, ಈ ಸೈಜಲ್ಲಿ ಇರುತ್ತೆ, ಬಟ್ ಅದನ್ನ ಸಿಂಪ್ಲಿಫೈ ಮಾಡ್ಕೊಬೇಕು. ನೆಕ್ಸ್ಟ್ ಅದಾದ್ಮೇಲೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ, ಅದು ಅಷ್ಟೇ ಗಾರ್ಡನ್ ಅಂತ ಅವರು ಆಥರ್ ಬರ್ತಾರೆ. ಆಯ್ತಾ? ಅಥವಾ ಮ್ಯಾಗ್ರೈಲ್ ಪಬ್ಲಿಕೇಶನ್. ಯೂಶ್ವಲಿ ಮ್ಯಾಗ್ರೈಲ್ ಪಬ್ಲಿಕೇಶನ್ ಬುಕ್ಸ್ ನೀವು ನೋಡಿರ್ತೀರ, ಇಲ್ಲಿ ಮ್ಯಾಗ್ರೈಲ್ ಅಂತ. ಮ್ಯಾಗ್ರೈಲ್ ಪಬ್ಲಿಕೇಶನ್ ಅಲ್ಲಿ ಸ್ಟ್ಯಾಂಡರ್ಡ್ ಆಥರ್ಸ್ ಇದು ಮಾಡೋದು. ಈ ಪೇಪರ್ 1 ಆಯ್ತು. ಪೇಪರ್ 2ಗೆ OB ಮತ್ತೆ OT, ಆರ್ಗನೈಸೇಷನ್ ಥಿಯರಿ, ಆರ್ಗನೈಸೇಷನ್ ಬಿಹೇವಿಯರ್ ಮತ್ತೆ HRA. MBA ಟೆಕ್ಸ್ಟ್ ಬುಕ್ ಯಾವ ಯೂನಿವರ್ಸಿಟಿದು ಅಂದ್ರೂ ಸಾಕು. MBA ಟೆಕ್ಸ್ಟ್ ಬುಕ್ ಅದಕ್ಕೆ ಅಂತಾನೆ ಪೂರ್ತಿಯಾಗಿ ತುಂಬಾ ಸಿಂಪ್ಲಿಫೈಸ್ ಆಗಿದೆ. MBA ಟೆಕ್ಸ್ಟ್ ಬುಕ್ಸ್ ಬೆಂಗಳೂರು ಯೂನಿವರ್ಸಿಟಿ ತಗೊಂಡ್ರು ಓಕೆ, ಅಥವಾ ನೀವು VTU ತಗೊಂಡ್ರು ಓಕೆ. ಆಯ್ತಾ? ನೀವು ಯಾವ್ದು ತಗೊಂಡ್ರು ಓಕೆ. MBA ಟೆಕ್ಸ್ಟ್ ಬುಕ್ನ ಮಾಡ್ಬೋದು. ದೆನ್ ಅದಾದ್ಮೇಲೆ ಇನ್ನು ಒಂದು IR ಇರುತ್ತೆ. IRಗೆ ಮೆಟೀರಿಯಲ್ ಒಂದು ಸಪ್ರೇಟ್, ಅಂದ್ರೆ ಯಾವುದೇ ಟೆಕ್ಸ್ಟ್ ಬುಕ್ ಇಲ್ಲ, ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತೀವಿ ನಾವು. ಯಾವ್ದಾದ್ರು ಮೆಟೀರಿಯಲ್ ಓಕೆ ಅದು ಕೊಡೋಣ ಮೆಟೀರಿಯಲ್. ಟೆಕ್ಸ್ಟ್ ಬುಕ್ ತಗೋಬೇಕಂದ್ರೆ ಇಷ್ಟು ಈ ಥರ ಟೆಕ್ಸ್ಟ್ ಬುಕ್. ನಮ್ದ್ರಲ್ಲಿ ಕೇಸ್ ಸ್ಟಡಿ ಪೇಪರ್ 1 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಮೇಲೆ ಕೇಳುದು. ಯಾವ್ದಾದ್ರು ಟ್ಯಾಕ್ಸ್ ಲಯಬಿಲಿಟಿ ಕಂಡಿದ್ದು ಅದನ್ನ ಇನ್ ಫೇವರ್ ಆಫ್ ಗವರ್ನಮೆಂಟ್, ಇನ್ ಫೇವರ್ ಆಫ್ ಅಸೆಸ್, ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಿ. ಇವಾಗ 115 JB ಅಂತ ಬಂದ್ರಿ, ಕೇಳಿದ್ವು 115. ಥಿಯರಿಟಿಕಲಿ ಬರಲ್ಲ, ಪ್ರಾಬ್ಲಮ್ಸ್
ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಜಿಮ್ ಅಂತ ಇದೆಯಲ್ವಾ, ಸೊ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿ, ನ್ಯೂ ಟ್ಯಾಕ್ಸ್ ರೆಜಿಮ್ ಬೆಸ್ಟ್ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಜಸ್ಟಿಫೈ, ಈ ತರ ಕ್ವಶನ್. ಜಸ್ಟಿಫೈ ಮಾಡ್ಬೇಕಾದ್ರೆ ನಾವು ರೀಸನ್ ಕೊಡ್ತೀವಿ ಯಾಕೆ, ಕ್ಲಿಯರಾ? ಸೊ ಏನೇ ಡೌಟ್ಸ್ ಇದ್ರು ಅಕೌಂಟ್ಸ್ ಬಗ್ಗೆ, ಕಾಮರ್ಸ್ ಆಪ್ಷನಲ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಂಬರು, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ನಿಮ್ಗೆ ಡೌಟ್ಸ್ ಇದ್ರು ನಾನು ಕ್ಲಾರಿಫೈ ಮಾಡಿ, ಓಕೆನಾ? ಇನ್ನ ಪ್ರಿಪ್ರೇಷನ್ನು ನೀವು ಈ ವರ್ಷ ಬ್ಯಾಚ್ ಅವರಲ್ವಾ, ಪ್ರಿಪ್ರೇಷನ್ ಆಗ್ತಾ ಇರ್ತೀರಾ. ಜನರಲ್ ಸ್ಟಡೀಸ್ ಅಲಾಂಗ್ ವಿತ್ ಆಪ್ಷನಲ್ ಚೂಸ್ ಮಾಡೋ ಟೈಮ್ ಇದು. ಎಲ್ಲರೂ ಎಷ್ಟೊಂದು ಥರ ಹೇಳಿರ್ತಾರೆ, ಥಿಂಕ್ ಮಾಡಿ. ನಾನು ಹೇಳೋದು ನಿಮ್ಮ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ನ ಯುಟಿಲೈಸ್ ಮಾಡಿ, ಸ್ವಲ್ಪ ನಿಮ್ಮ ಪ್ರಿಪ್ರೇಷನಲ್ಲಿ ಟೈಮ್ನ ಸೇವ್ ಮಾಡಿ ಇನ್ನೊಂದು ಕಡೆಗೆ ಆಗ್ತದೆ, ಆಯ್ತಾ? ಯಾಕೆಂದ್ರೆ ಇವಾಗ ನೀವು ಆಲ್ರೆಡಿ ಒಂದ್ಸಲಿ ಓದಿರೋದು, ಮತ್ತೆ ಓದ್ಬೇಕಾದಾಗ ಟೈಮ್ ಕಡಿಮೆ ಬೇಕಾಗುತ್ತೆ. ಫಸ್ಟ್ ಟೈಮೇ ಓದ್ಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ, ಓಕೆನಾ? ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೋಡಿ, ಯೋಚನೆ ಮಾಡಿ ಸರ್ಗೆ ಹೇಳಿ. ಇನ್ನೊಂದು ದಿನ ಕ್ವಶನ್ ಪೇಪರ್ ಜಸ್ಟ್ ನಾನು ನೋಡಿ 5 ನಿಮಿಷ ಅಷ್ಟೇ ಇದು ಮಾಡಿ, ನಾನು ಯಾವುದೇ ಕ್ಲಾಸ್ ಮಾಡಿಲ್ಲ. ನೀವು ಕ್ಲಾಸ್ ಮಾಡಿದ್ರೆ ಬೇರೆ ಥರದ ಕ್ಲಾಸ್ ಮಾಡಿಲ್ಲ ನಾನು. ಈ ಇಯರ್ ನಿಮಗೆ ಸಿಲೆಬಸ್ನ ಜಸ್ಟ್ ಕಡಿಮೆ ಮಾಡಿರೋದು ಅಷ್ಟೇ, ಓಕೆನಾ? ಈ ಥರ ಸಿಲೆಬಸ್ ಇದೆ, ಈ ಥರ ಕ್ವಶನ್ ಪೇಪರ್ ಪ್ಯಾಟ್ರನ್. ಕ್ಲಿಯರ್? ನೆಟ್ ಎಕ್ಸಾಮ್ ನೆಟ್ ಎಕ್ಸಾಮ್ ಅದು ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಅದಕ್ಕೆ ಕ್ಲಾಸಸ್ನ ತುಂಬ ಜನ ಅದನ್ನೇ ಕೇಳ್ತಾರೆ, ನೆಟ್ ಎಕ್ಸಾಮಿಗೆ ಕ್ಲಾಸ್ ಮಾಡಿ ಅಂತ. ನೆಟ್ ಎಕ್ಸಾಮ್ಗೆ ಟೀಮ್ ಬೇಕು ನನಗೆ ಸ್ವಲ್ಪ. ಇದನ್ನ ಓದ್ಕೊಂಡ್ರು ಮಾಡ್ಬೋದು, ಬಟ್ ನೆಟ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ 10 ಚಾಪ್ಟರ್ಸ್ ಬರುತ್ತೆ ಕಾಮರ್ಸ್ ಮೇಲೆ, ಇದರಲ್ಲಿ ಇರೋದು. ಅಲ್ಲಿ ನಮಗೆ ಲೀಗಲ್ ಆಸ್ಪೆಕ್ಟ್ ಕವರ್ ಆಗುತ್ತೆ, ಇಲ್ಲಿ ಕವರ್ ಆಗಲ್ಲ. ಮಾರ್ಕೆಟಿಂಗ್ ಕವರ್ ಆಗುತ್ತೆ, ಅಲ್ಲಿ ಮಾರ್ಕೆಟಿಂಗ್ ಇರುತ್ತೆ, ಇಲ್ಲಿ ಕವರ್ ಆಗಲ್ಲ. ಅಟ್ಲೀಸ್ಟ್ ಒಂದು 4 ಚಾಪ್ಟರ್ಸ್ನ ಕವರ್ ಮಾಡು. ನೆಟ್ ಬರ್ದಿದ್ದೀರಾ? ಈ ಸಲ ಬರ್ದಿದ್ರಾ? ಇರಲಿಲ್ವಾ? 5 ಇಯರ್ಸ್ ಆಯ್ತು. ಕೆ ಸೆಟ್ಟು ಮಾಸ್ಟರ್ ಏನಿಲ್ಲ, NETನೂ ಅದ್ರ ಜೊತೆ ಮಾಡ್ಕೊಬೋದು, NET ಕೆ ಸೆಟ್ ಎರಡೂನು. ಅದು ಕಷ್ಟ ಏನಲ್ಲ. ನನ್ 3 ಸಲ NET ಆಗಿದೆ, JRFಗೆ ಅಂತ ಬರೀತಾ ಇದ್ದೀನಿ. ಕೆ ಸೆಟ್ ಆಗಿದೆ. ಅಟ್ ಪ್ರೆಸೆಂಟ್ಲಿ ಪರ್ಸ್ಯೂಯಿಂಗ್ PhD ಇನ್ ಬ್ಯಾಂಗ್ಳೂರ್. ಜ್ಞಾನ್ ಭಾರತಿ ಅಲ್ಲೇ ಗೆಸ್ಟ್ ಫ್ಯಾಕಲ್ಟಿ ಆಗಿದೆ. ಲಾಸ್ಟ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ 3rd ರ್ಯಾಂಕ್. ಸೊ ಇವಾಗ JRF ಅಲ್ಲ, ನಂದು ಎಂಟ್ರೆನ್ಸ್ ಅಲ್ಲಿ ಕ್ಲಿಯರ್ ಮಾಡಿದೆ, JRF ಆಗಿಲ್ಲ. ಅದಕ್ಕೆ ನಾನು ಈ ಸಲ ಬರೀತಾ ಇದ್ದೀನಿ. JRF ಆದ್ರೆ ಸ್ಕಾಲರ್ಶಿಪ್ ಬರುತ್ತೆ. ಯೂಶ್ವಲಿ ಎಲ್ಲರಿಗೂ ಅದೇ ಇರುತ್ತೆ. ಏನ್ ಈ ಸಲ ಆಗ್ತಾ ಇತ್ತು, ಬಟ್ ಎಕ್ಸಾಮ್ ಕ್ಯಾನ್ಸಲ್ ಆಗೋಯ್ತು. 220 ಮಾರ್ಕ್ಸ್ ಬಂದು 300ಗೆ, ಬಟ್ 100% ಆಗ್ತಾ ಇತ್ತು, ಎಕ್ಸಾಮೇ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ನಾನು ಓನ್ ನೋಟ್ಸ್ನ ಪ್ರಿಪೇರ್ ಮಾಡಿದ್ದೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. NET ಕೆ ಸೆಟ್ಗೆ ಓನ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದ್ರ ಜೊತೆಗೆ ಈಗ ಚೇಂಜ್ ಆದಂಗೆ ಕ್ವಶನ್ ಪೇಪರ್ ಚೇಂಜ್ ಆಗ್ತಾ ಇರುತ್ತಲ್ವಾ, ಆ ಕ್ವಶನ್ ಕೇಳೋ ವೇನ ನಾವು ಅರ್ಥ ಮಾಡ್ಕೋ. ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಎಲಿಮಿನೇಷನ್ ಟೆಕ್ನಿಕ್ನ ಮಾಡ್ತಿರಲ್ವಾ, ಅದೇ ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡ್ಬೇಕಂದ್ರೆ ರಾಂಗ್ ಇರೋದನ್ನ ಫಸ್ಟ್ ಕಂಡುಹಿಡಿಬೇಕು. ಈಸಿಯಾಗಿ ಇದು ಮಾಡಿ. ನಾನು ಫಸ್ಟ್ ಟೈಮ್ ಇದು ಮಾಡಿದಾಗ ನಾನು ಏನು ಅಷ್ಟೊಂದು ಅಂದರೆ 4 ಅಟೆಂಪ್ಟ್ ಮಾಡಿದ್ದೆ NET, ಅಷ್ಟೊಂದೇನು ಓದ್ತಾ ಇರಲಿಲ್ಲ. ಒಂದ್ಸಲಿ ನೋಟ್ಸ್ ಮಾಡಿದೆ, ನಾನೇ ಓನ್ ನೋಟ್ಸ್ ಮಾಡಿ ಓದಾದ್ಮೇಲೆ ಕ್ಲಿಯರ್ ಆಯಿತು. ಸೊ ಆಮೇಲಿಂದ ಕಾನ್ಫಿಡೆಂಟ್ ನಾನು ಬರ್ದಾಗೆಲ್ಲ ಕ್ಲಿಯರ್ ಆಗುತ್ತೆ. ಬೇರೆಯವರೆಲ್ಲ ಬೇಡ, ನಿನ್ನಿಂದ ಇನ್ನೊಬ್ರಿಗೆ ಚಾನ್ಸ್ ಮಿಸ್ ಆಗುತ್ತೆ, ನನಗೇನಂದ್ರೆ JRF ಆಗಲಿ ಆ ಇಂಟೆನ್ಷನಲ್ಲಿ ಬರ್ತಾ ಇದೆ. ಓಕೆ, ಗೈಡ್ ಮಾಡೋಣ, ಓಕೆನಾ? ಆಲ್ಮೋಸ್ಟ್ ಆಲ್ ನನಗೆ 8 ಇಯರ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋದು. PU ಇಂದ PG ವರೆಗೂ ಎಲ್ಲರಿಗೂ ಕ್ಲಾಸ್ ಮಾಡ್ತೀನಿ. ಲಾಸ್ಟ್ ಟೈಮಿಂದ ಇದಕ್ಕೆ ಗೈಡೆನ್ಸ್ ಕೊಡ್ತಾ ಇದೆ UPSC ಆಪ್ಷನಲ್. AC ಸ್ಯಾಡ್ ಅಂತ ಅಪ್ಲೈ ಮಾಡಿದ್ದೀರಾ? ಸ್ಯಾಡ್ ಎಕ್ಸಾಮು? ಓಕೆ, ಅದಕ್ಕೂ ಕ್ಲಾಸಸ್ಗೆ ಅಟೆಂಡ್ ಆಗಿರ್ಬೋದು, ಕ್ಲಾಸ್ ಮಾಡಿದ್ರು ಅನ್ಸುತ್ತೆ. ಇಲ್ಲೇ ಕ್ಲಾಸ್ ಮಾಡ್ತಾ ಇದ್ರು, ಮತ್ತೆ ಇನ್ನೊಂದು ಕಡೆ ಎಲ್ಲ ಮಾಡಿದ್ರು. ಲಾಸ್ಟ್ ಇದ್ರಲ್ಲಿ ನಾನು ಲಾಸ್ಟ್ ಬ್ಯಾಚಲ್ಲೂ ಮೇನ್ಸ್ವರೆಗೂ ಹೋಗಿದ್ದೆ ನಾನು. ಸ್ಯಾಡ್ ಈಗೆಲ್ಲ ನಮ್ಮ ಫ್ರೆಂಡ್ಸ್ಗಳೇ, ನಮ್ಗೆ ಗೊತ್ತಿರೋರೆ ಎಲ್ಲ ಇರೋದು ಆಫೀಸರ್ಗಳೇ. ಓಕೆ, ಏನಾದರೂ ಡೌಟ್ಸ್ ಇದೆಯಾ ಬೇರೆ? ವೈಂಡ್ ಅಪ್ ಮಾಡೋದಾ?